ಪ್ರಧಾನಿ ನರೇಂದ್ರ ಮೋದಿ ಹೈದರಾಬಾದ್ನಲ್ಲಿ ನಿಂತು ದೇಶದ ಜನರಿಗೆ ಮಾಡಿಕೊಂಡಿರುವ ಮನವಿ. ಈ ಮನವಿ ಮುಂದಿನ ದಿನಗಳಲ್ಲಿ ಕಷ್ಟ ಒಂದು ಬರಲಿದೆ. ಲೆಟ್ ಅಸ್ ಗೆಟ್ ಪ್ರಿಪೇರ್ಡ್ ಫಾರ್ ಇಟ್ ಅನ್ನೋ ಹಂಗಿದೆ. ಕೊರೋನಾ ಕಾಲದಲ್ಲಿ 2020 ಮಾರ್ಚ್ 2ನೇ ವಾರ ಹಿಂಗೆ ಪ್ರಧಾನಿ ನರೇಂದ್ರ ಮೋದಿ ಏಕಾಏಕಿ ಟಿವಿಯಲ್ಲಿ ಕಾಣಿಸಿಕೊಂಡು ನಾಳೆಯಿಂದ ಲಾಕ್ಡೌನು ಲೆಟ್ ಅಸ್ ಫೇಸ್ ಇಟ್ ಅಂತಂದಿದ್ರು. ಈಗ ಅದಕ್ಕೆ ಹೋಲಿಸಬಹುದಾದ ಆದೇಶ ಅಥವಾ ಸೂಚನೆ ಅಥವಾ ಮನವಿ ಅಂತ ಅನ್ಕಬೇಡಿ. ಕೊರೋನಾದ ವಿಷಯವನ್ನು ನರೇಂದ್ರ ಮೋದಿ ಅವರೇ ಪ್ರಸ್ತಾಪಿಸಿದರು. ಯಾವ್ಯಾವ ರಿಸ್ಟ್ರಿಕ್ಷನ್ಗಳನ್ನು ಸರ್ಕಾರ ಕಡ್ಡಾಯ ಮಾಡಿತ್ತು ಅನ್ನುವ ಕಾರಣಕ್ಕಾಗಿ ಪಾಲನೆ ಮಾಡ್ತಾ ಇದ್ರು, ಅವುಗಳನ್ನು ಸ್ವಯಂ ಪ್ರೇರಿತವಾಗಿ ಪಾಲನೆ ಮಾಡಿ. ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣದಲ್ಲಿ 8 ಮನವಿಗಳು ಒಂದೊಂದನ್ನಾಗಿ ನಾವು ಡಿಸೆಕ್ಟ್ ಮಾಡ್ತಾ ಹೋಗೋಣ. ಈ ಮನವಿ ಯಾಕೆ ಬಂತು, ಈ ಮನವಿ ಯಾಕೆ ಬಂತು ಅಂತ. ಕೊರೋನಾ ಟೈಮ್ ರೀತಿ ವರ್ಕ್ ಫ್ರಮ್ ಹೋಮ್ ಮರು ಜಾರಿಯಾಗಲಿ, ಆನ್ಲೈನ್ ವರ್ಚುವಲ್ ಸಭೆ ನಡೆಸೋದಕ್ಕೆ ಕ್ರಮ ಕೈಗೊಳ್ಳಿ, ಸ್ವಂತ ವಾಹನ ಬಿಟ್ಟು ಮೆಟ್ರೋ ರೈಲುಗಳನ್ನು ಬಳಸಿ, ಅನಗತ್ಯ ವಿದೇಶ ಪ್ರವಾಸ, ವಿದೇಶಿ ಮದುವೆಗಳು, ಡೆಸ್ಟಿನೇಷನ್ ವೆಡ್ಡಿಂಗ್ಗಳನ್ನು ತಪ್ಪಿಸಿ, 1 ವರ್ಷ ಅನಗತ್ಯ ಚಿನ್ನ ಖರೀದಿ ಮಾಡೋದಕ್ಕೆ ಹೋಗಬೇಡಿ, ಗೊಬ್ಬರ ಬಳಕೆಯನ್ನು ಅರ್ಧಕ್ಕರ್ಧ ಕಡಿಮೆ ಮಾಡಿ ಸಾವಯವ ಕೃಷಿಗೆ ಆದ್ಯತೆ ಕೊಡಿ, ಕೃಷಿಗೆ ಡೀಸೆಲ್ ಬಿಟ್ಟು ಸೌರಶಕ್ತಿಯ ಪಂಪ್ಸೆಟ್ ಬಳಕೆಗೆ ಆದ್ಯತೆ ಕೊಡಿ, ಕೋವಿಡ್ ಕಾಲದ ರೀತಿ ಮಿತವ್ಯಯಕ್ಕೆ ಆದ್ಯತೆ ನೀಡಿ. ಇಷ್ಟು ಮನವಿಗಳನ್ನು ಮಾಡ್ಕೊಂಡಿದ್ದಾರೆ. ಮನವಿಗಳಿವು ದೇಶದ ಜನರಿಗೆ. ಇಷ್ಟು ಮಾತ್ರ ಅಲ್ಲ, ಈ ದುರಿತ ಕಾಲದಲ್ಲಿ ನಾವು ಮಾಡಬೇಕಾಗಿರುವಂಥದ್ದು ಇನ್ನೂ ಸುಮಾರಿದೆ. ಇವು ಆನ್ ಪ್ರಯಾರಿಟಿ, ಆದ್ಯತೆಯ ಮೇರೆಗೆ ಮಾಡಬೇಕಾಗಿರುವುದು. ಬೇರೆ ಬೇರೆ ದೇಶಗಳಲ್ಲಿ ಕೆಲವು ಕಡೆ 25%, ಇನ್ನು ಕೆಲವು ಕಡೆ ಅಪ್ ಟು 60% ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ. ಭಾರತದಲ್ಲಿ ಯುದ್ಧ ಶುರುವಾದ ಮೇಲೆ ಜಾಸ್ತಿ ಆಗಿಲ್ಲ. ಯಾಕೆ? ಎಲೆಕ್ಷನ್ ಇದ್ದವು, ರಾಜಕೀಯ ಕಾರಣವೇ. 5 ರಾಜ್ಯಗಳಲ್ಲಿ ಕ್ರೂಷಿಯಲ್ ಎಲೆಕ್ಷನ್ ಇಟ್ಟು ಪೆಟ್ರೋಲು ಡೀಸೆಲ್ ರೇಟ್ ಜಾಸ್ತಿ ಮಾಡಿದರೆ, ಅಥವಾ ಇದೇ ರೀತಿಯ ಮನವಿಯನ್ನು ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಮಾಡಿಕೊಂಡಿದ್ದರೆ ವಿಪಕ್ಷಗಳ ಕೈಯಲ್ಲಿ ಒಂದು ಅಸ್ತ್ರ ಸಿಕ್ಕಂಗಾಗ್ತಿತ್ತು. ನರೇಂದ್ರ ಮೋದಿ ಅವರ ರಾಜಕೀಯ ಸೂಜುಬೂಜುಗಳನ್ನು ಪ್ರಶ್ನೆ ಮಾಡಬಾರ್ದು. ಅಂದರೆ ಮಾಡಬಾರ್ದು ಇನ್ ದ ಸೆನ್ಸ್ ಮಾಡೋದಕ್ಕಾಗೋದಿಲ್ಲ. ಹೀಸ್ ಕ್ಯಾಲ್ಕುಲೇಷನ್, ಪೊಲಿಟಿಕಲ್ ಕ್ಯಾಲ್ಕುಲೇಷನ್ ಕರೆಕ್ಟಾಗಿರ್ತವೆ. ಎಲೆಕ್ಷನ್ ಕಾರಣಕ್ಕಾಗಿಯೇ ಇದನ್ನು ಮುಂದೆ ಹಾಕಲಾಯಿತು. ಚುನಾವಣೆ ಮುಗಿತಾ ಇದ್ದಂತೆ 993 ರೂಪಾಯಿ ಕಮರ್ಷಿಯಲ್ ಸಿಲಿಂಡರ್ನ ರೇಟ್ ಜಾಸ್ತಿ ಮಾಡಿತ್ತು. ಇದು ಭಾರತದ ರಾಜಕೀಯ ಇತಿಹಾಸದಲ್ಲಿ ಸುಮಾರು ಸಲ ನಡೆದಿರುವ ವಿದ್ಯಮಾನ. ಎಲೆಕ್ಷನ್ ನಡೀತಾ ಇರುವಾಗಲೇ ಇದೇ ನ್ಯೂಸ್ ಅವರ್ನಲ್ಲಿ ಸುಮಾರು ಸರ್ತಿ ಹೇಳಿದೆ ನಾನು, ವೋಟಿಂಗ್ ಮುಗಿದ ಮೇಲೆ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗುತ್ತೆ, ಲೆಟ್ ಅಸ್ ಬಿ ಪ್ರಿಪೇರ್ಡ್ ಫಾರ್ ಇಟ್ ಅಂತ. ಇನ್ನೂ ಏನು ಘೋಷಣೆ ಮಾಡಿಲ್ಲ, ಆಗುತ್ತಿದ್ದು 1 ವಾರದಲ್ಲಿ ಆಗುತ್ತೆ. ಸರ್ಕಾರಿ ಸ್ವಾಮ್ಯದ ಪೆಟ್ರೋಲಿಯಂ ಕಂಪನಿಗಳು ಭಾರೀ ಲಾಸಿಗೊಳಗಾಗ್ತಾ ಇದ್ದಾವೆ. ಫಸ್ಟು ಮೋದಿಯವರು ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. पेट्रोल डीजल का संयम से इस्तेमाल करना। साथियों, हमें पेट्रोल डीजल का उपयोग कम करना होगा। शहरों में जहां मेट्रो है वहां हम तय करें कि हम मेट्रो का ही उपयोग करेंगे, ज्यादा से ज्यादा मेट्रो में ही जाएंगे। अगर कार में ही जाना जरूरी है तो फिर कार पूल करने का प्रयास करें और भी लोगों को साथ बिठा ले। अगर हमें कहीं सामान भेजना हो तो कोशिश करनी है कि वह ज्यादा से ज्यादा रेलवे गुड्स के जो ट्रेन होती है रेलवे की सर्विसेज से भेजें, ताकि इलेक्ट्रिक रेलवे होने के कारण पेट्रोल डीजल की जरूरत नहीं पड़ती है। जिन लोगों के पास इलेक्ट्रिक व्हीकल है वो भी कोशिश करें कि इलेक्ट्रिक व्हीकल का ज्यादा से ज्यादा उपयोग करें। साथियों, हमने कोरोना के समय में वर्क फ्रॉम होम की
ऑनलाइन मीटिंग्स की, वीडियो कॉन्फ्रेंस की, ऐसी अनेक व्यवस्थाएं विकसित की और हमें आदत भी हो गई थी। आज समय की मांग ऐसी है कि उन व्यवस्थाओं को हम फिर से शुरू करें। साथियों, हमें विदेशी मुद्रा बचाने के जो भी रास्ते हम लोग अपना सकते हैं, हमें बचाना होगा। साथियों, गोल्ड यानी सोने की खरीद एक और पहलू है जिसमें विदेशी मुद्रा बहुत अधिक खर्च होती है। एक जमाना था जब संकट आता था, कोई युद्ध होता था, तो लोग देश हित में सोना दान दे देते थे। आज दान की जरूरत नहीं है, लेकिन देश हित में हमको ये तय करना पड़ेगा कि साल भर तक घर में कोई भी फंक्शन हो, कोई भी कार्यक्रम हो, हम सोने के गहने नहीं खरीदेंगे, सोना नहीं खरीदेंगे। विदेशी मुद्रा बचाने के लिए हमारी देशभक्ति हमें चुनौती दे रही है और हमें इस चुनौती को स्वीकार करते हुए विदेशी मुद्रा को बचाना होगा। ವಿದೇಶಿ ವಿನಿಮಯವನ್ನು ಉಳಿಸಬೇಕಾಗಿದೆ. ದುರಿತ ಕಾಲ ಇದು. ಲೆಟ್ ಅಸ್ ಅಕ್ಸೆಪ್ಟ್. ಟೈಮ್ ಈಸ್ ನಾಟ್ ಗುಡ್. ಪರಿಸ್ಥಿತಿ ಹಿಂಗಾಗುವುದಕ್ಕೆ ನಮ್ಮ ಕೊಡುಗೆ ಏನಾದರೂ ಇತ್ತಾ? ದೇವರಾಣೆಗೂ ಇಲ್ಲ, ದೇವರಾಣೆಗೂ ಇಲ್ಲ. ಡೊನಾಲ್ಡ್ ಟ್ರಂಪ್ ಹುಚ್ಚಾಟ, ಈಗೋ ಇಂಥದ್ದೊಂದು ಪರಿಸ್ಥಿತಿಯನ್ನು ಪ್ರಪಂಚಕ್ಕೆ ತಂದಿಟ್ಟಿದೆ. ಈ ರಾಜಕಾರಣ ಬಿಜೆಪಿ ಪರ, ಬಿಜೆಪಿ ವಿರುದ್ಧ, ಮೋದಿ ಪರ, ಮೋದಿ ವಿರುದ್ಧ ಎಲ್ಲವನ್ನೂ ಪಕ್ಕಕ್ಕೆ ಇಟ್ಕೊಂಡು ನೋಡೋಣ. ವರ್ಲ್ಡ್ ಇಸ್ ಅ ಗ್ಲೋಬಲ್ ವಿಲೇಜ್ ಅಂತೀವಿ ನಾವು. ಜಗತ್ತೇ ಒಂದು ಹಳ್ಳಿ ಆದಂಗೆ ಆಗಿದೆ. ಎಲ್ಲಿ ಏನಾಗ್ತಿದೆ ಅನ್ನೋದು ನಿಮ್ಮ ಕೈಗೆ ಬಂದು ತಲುಪತ್ರಿ. ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆ ಹೋಲಿಸಿದರೆ ಭಾರತದ ಪರಿಸ್ಥಿತಿ ಸಮಾಧಾನಕರವಾಗಿದೆ. ಇಂಥ ಟೈಮಿನಲ್ಲಿ ಪೆಟ್ರೋಲು ಡೀಸೆಲ್ ರೇಟ್ ಹೆಚ್ಚು ಆಗಿಲ್ಲ, ಆಗತ್ತೆ. ಮಿತವ್ಯಯದಿಂದ ಬಳಸುವುದು ಯಾಕೆ ಅವಶ್ಯಕ? ₹1 ಡೀಸೆಲ್ ಒಂದು ಲೀಟರ್ ಡೀಸೆಲ್ ಹಾಕ್ಸ್ಕೊಂಡ್ರು, ಒಂದು ಲೀಟರ್ ಪೆಟ್ರೋಲ್ ಹಾಕ್ಸ್ಕೊಂಡ್ರು ಹೋಯ್ತು ದುಡ್ಡು ಹೊರಗೆ. ಭಾರತ ಇಸ್ ಹೆವಿಲಿ ಡಿಪೆಂಡೆಂಟ್ ಆನ್ ಇಂಪೋರ್ಟ್ಸ್. ಈಗ ಬಹಳ ವೇಗವಾಗಿ ಮುಂದುವರಿತಾ ಇರುವ ದೇಶ ಆಗಿರುವ ಕಾರಣಕ್ಕೆ ನಮ್ಮ ಎನರ್ಜಿ ರಿಕ್ವೈರ್ಮೆಂಟ್ ವಿಪರೀತ ಇದೆ. ಆ ಬೇಡಿಕೆಯನ್ನು ಈಡೇರಿಸಬೇಕು ಅಂದರೆ ಹೊರಗಿನ ತರಿಸ್ಕೋಬೇಕು, ಡಾಲರ್ನಲ್ಲಿ ಪೇಮೆಂಟ್ ಮಾಡಬೇಕು. ಆಯ್ತಪ್ಪ, 1 ಲೀಟರ್ ಡೀಸೆಲ್ಲು, 1 ಲೀಟರ್ ಪೆಟ್ರೋಲು ಅದರದೇ ಆದ ಎಕನಾಮಿ ಇರುತ್ತೆ. ಡೀಸೆಲ್ ಬಳಕೆ ಜಾಸ್ತಿ ಆದಂಗೆ ಅಟ್ಲೀಸ್ಟ್ 60% ಗೂಡ್ಸ್ ಗಾಡಿಗಳು ಜಾಸ್ತಿ ಓಡಾಡ್ತವೆ. ಇನ್ಯಾರ್ದೋ ವ್ಯಾಪಾರ ಬೆಳೀತಾ. ಈ ಅಷ್ಟು ಮನವಿಗಳಿದಾವಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರ ಮನವಿ ಜಾಗತೀಕರಣಕ್ಕೆ ತದ್ವಿರುದ್ಧವಾದದ್ದು. ಜಾಗತೀಕರಣದ ಒಟ್ಟು ಆಶಯ ಏನಂದರೆ ಜನ ಕೊಳ್ಳಬಾಕರಾಗಬೇಕು ಅಂತ. ಕೊಳ್ಳಬಾಕರಾಗಬೇಕು. ಸೇವಿಂಗ್ ಇಲ್ಲ. ಮನೆ ಕಟ್ಸು, ಕಾರ್ ತಗ, ಟಿ ವಿ ತಗ, ಮೊಬೈಲ್ ತಗ, ಓಡಾಡೋ, ವಿದೇಶಿ ಪ್ರವಾಸ ಮಾಡು. ಅದರ ಕಾರಣದಿಂದಾಗಿ ದೇಶ ಹಿಂಗೆ ಬೆಳೀತು. ಆಫ್ಕೋರ್ಸ್ ಅದನ್ನು ತಳ್ಳಿ ಹಾಕೋದಕ್ಕಾಗೋದಿಲ್ಲ. ಬಟ್ ಈಗ ಆ ಕಾಲ ಅಲ್ಲ. ಬಂಗಾರ, ಭಾರತೀಯರಿಗೆ ಬಂಗಾರದ ಮೇಲಿರುವ ಪ್ರೀತಿಯನ್ನು ಹೇಳಬೇಕು. 1 ವರ್ಷಕ್ಕೆ ಬರೀ ಬಂಗಾರಕ್ಕಾಗಿ 7 ಲಕ್ಷ ಕೋಟಿ ರೂಪಾಯಿ ಭಾರತದಿಂದ ಹೊರಗಡೆ ಹೋಗುತ್ತೆ. 7 ಲಕ್ಷ ಕೋಟಿ ರೂಪಾಯಿ ಇಂಪೋರ್ಟ್ ಮಾಡ್ಕೋತೀವಿ ನಾವು ಬಂಗಾರನ, ಟನ್ಗಟ್ಟಲೆ. ಡೀಸೆಲ್ ಹಾಕ್ಸಿದ್ರೆ, ಪೆಟ್ರೋಲ್ ಹಾಕ್ಸಿದ್ರೆ ಅದರದೇ ಆದ ಓಡಾಟ, ಅದರ ಎಕನಾಮಿಗಳು ಬೇರೆ ಇರ್ತವೆ. ಬಂಗಾರದ ಎಕನಾಮಿ ಬಂದು ನಿಲ್ಲೋದು ಅದು ಒಡವೆಯಾಗಿ ಮಾರಾಟ ಆಗಿ ಒಬ್ಬರ ಕೈಗೆ ಹೋಗುವುದರಿಂದ.
ಅದಾದ ಮೇಲೆ ಮತ್ತೆ ಅದು ಎಕನಾಮಿಕ್ ಸೈಕಲ್ ಆಗೋದಕ್ಕೆ ಬರೋದು ಭಾಳ ಕಡಿಮೆ, ಭಾಳ ಕಡಿಮೆ. ಯಾರೋ ಸ್ನೇಹಿತರನ್ನ ಕೇಳ್ತಾ ಇದ್ದೆ, ಮನೇಲಿ ಎಷ್ಟು ಬಂಗಾರ ಇದೆ ನಿಮಗೆ ಅಂತ. ಒಂದು 2-2.5 kg ಆಗ್ಬೋದು ಅಂದ್ರೆ ಅವರು. ನಾನು ಗಾಬರಿ ಬಿದ್ದು ಹೋದ್ಬಿಟ್ಟೆ. ನಮ್ಮ ಮನೇಲಿ ಹುಣಸೆ ಹಣ್ಣಿಲ್ಲ ಮಾರಾಯ ಅಷ್ಟು ಅಂತ. ಅವ್ರು ಹೇಳಿದ ಅವಾಗ ತಗೊಂಡು ಇಟ್ಕೊಂಡ್ರು ಅವರು. ಅಷ್ಟು ಮೊತ್ತ ಒಂದು ಕಡೆ ಶೇಖರಣೆ ಆಯಿತು. ಅದು ಸರ್ಕ್ಯುಲೇಷನ್ಗೆ ಬರೋದಿಲ್ಲ ದುಡ್ಡು. ಅದೇ ಈ ಬಂಗಾರ ಕೆಲವರು ಆನ್ಲೈನ್ನಲ್ಲಿ ತಗೊಳ್ತಾರೆ. ಡಿಜಿಟಲ್ ಗೋಲ್ಡ್ ತಗೊಳ್ತಾರೆ, ಇನ್ವೆಸ್ಟ್ಮೆಂಟ್ ಅಂತ ಇರುತ್ತೆ, ರೇಟ್ ಜಾಸ್ತಿ ಆದ ತಕ್ಷಣ ಮಾರ್ಬಿಡ್ತಾರೆ ಅದನ್ನು. ಹಣ ಸರ್ಕ್ಯುಲೇಟ್ ಆಯಿತು. ಕೊಳ್ಳ ಬಂಗಾರ ಹಂಗಾಗೋದಿಲ್ಲ. ಅಫ್ಕೋರ್ಸ್ ಜನರಿಗೆ, ಭಾರತೀಯರಿಗೆ ಅತ್ಯಂತ ಸೇಫ್ ಸೇವಿಂಗ್ ಅನ್ನಿಸುವುದೇ ಬಂಗಾರ. ಸೇವಿಂಗ್ನ ಲೆಕ್ಕಕ್ಕೆ ಮಾಡ್ಕೋತಾರೆ. ಅದರಿಂದ ವಿದೇಶಿ ವಿನಿಮಯ ದೊಡ್ಡ ಮಟ್ಟದಲ್ಲಿ ಹೊರಗೆ ಹೋಗುತ್ತೆ. 7 ಲಕ್ಷ ಕೋಟಿ ಮೀರುತ್ರಿ ಗೋಲ್ಡ್ ಇಂಪೋರ್ಟ್ ಭಾರತದ್ದು ಒಂದು ವರ್ಷಕ್ಕಿದು. ವಿದೇಶ ಪ್ರವಾಸ ದುಡ್ಡಾಡೋದಕ್ಕೆ ಶುರುವಾಯಿತು ಎಲ್ಲರ ಕೈಯಲ್ಲಿ. ಇನ್ನೊಬ್ಬ ಸ್ನೇಹಿತರ ಹತ್ರ ಕೇಳ್ತಾ ಇದ್ದೇನೆ, ಅವ್ರು ಹೇಳಿದ್ರು 30ನೇ ದೇಶ ನೋಡಿದೆ ನಾನು ಅಂತ. 30ನೇ ದೇಶ ನೋಡಿದೆ ಅಂದರೆ ಪಾಸ್ಪೋರ್ಟ್ ಮೇಲೆ ಅಷ್ಟು ಸ್ಟ್ಯಾಂಪ್ ಬಿದ್ದವು. ನಾನು ಕೇಳಿದೆ, ಆನೆಸ್ಟಾಗಿ ಹೇಳಿ, ಭಾರತದಲ್ಲಿ ಎಷ್ಟು ರಾಜ್ಯ ನೋಡಿದ್ದೀರಿ? 6 ರಾಜ್ಯಕ್ಕೆ ಹೋಗಿದ್ದಾರೆ ಅವರು ಇನ್ನೂ ತನಕ ಅಷ್ಟೇ. 6 ರಾಜ್ಯ. ಇಂಥದ್ದೊಂದು ದುರಿತ ಕಾಲದಲ್ಲಿ ಪ್ರವಾಸ ಮಾಡಬೇಡಿ ಅಂತ ಹೇಳ್ತಿಲ್ಲ. ಕನ್ನಡದಲ್ಲಿ ಕರ್ನಾಟಕದ ಜನರಿಗಾಗಿ ಮಾತಾಡ್ತಾ ಇದ್ದೀನಿ, ಆದ್ದರಿಂದ ಕನ್ನಡಿಗರಿಗೆ ಹೇಳ್ತೀನಿ, ಕರ್ನಾಟಕದಲ್ಲಿರೋ ಅಷ್ಟು ಜಿಲ್ಲೆ ನೋಡಿದ್ದೀವ ನಾವು? ನಾನು ನೋಡಿದ್ದೀನಿ, ನೀವು ನೋಡಿದ್ದೀರಾ? ಭಾರತದಲ್ಲಿನ ಎಷ್ಟು ರಾಜ್ಯಗಳನ್ನು ನೋಡಿದ್ದೀವಿ ನಾವು? ವಿದೇಶ ಪ್ರವಾಸ ನೀವು ಫ್ಲೈಟ್ ಬುಕ್ ಮಾಡೋದ್ರಿಂದ ಹಿಡಿದು ಅಲ್ಲಿ ಹೋಗಿ ಇಳಿದು ಒಂದು ಕ್ಯಾಬ್ ಬಾಡಿಗೆಗೆ ತಗೊಂಡ್ರಿ, ಯಾವುದೋ ಹೋಟೆಲ್ಗೆ ಹೋಗಿ ಚೆಕ್ ಇನ್ ಆದ್ರಿ, ಮತ್ತೆಲ್ಲ ಊಟ ಮಾಡಿದ್ರಿ, ಅಲ್ಲಿನ ಪ್ರೇಕ್ಷಣೀಯ ಸ್ಥಳಗಳನ್ನು ಟಿಕೆಟ್ ಕೊಟ್ಟು ಹೋಗಿ ನೋಡ್ಕೊಂಡು ಬಂದ್ರಿ, ಒಂದು ಒಳ್ಳೆ ಮೆಮೊರಿಯೊಂದಿಗೆ ವಾಪಸ್ ಬಂದ್ರಿ. ನೀವು ಖರ್ಚು ಮಾಡಿದ ಪ್ರತಿ ರೂಪಾಯಿ, ಪ್ರತಿ ಡಾಲರು ಆ ದೇಶಕ್ಕೆ ಕೊಟ್ಟು ಬಂದ್ರಿ. ತಪ್ಪು ಅಂತ ಹೇಳ್ತಿಲ್ಲ, ಸಮಯ ಅಲ್ಲ ಇದು ಅಂತ ಹೇಳ್ತಾ ಇರೋದು. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ವರ್ಲ್ಡ್ ಪರ್ಸ್ಪೆಕ್ಟಿವ್ ಇರಬೇಕು. ಆ ಲೆಕ್ಕದಲ್ಲಿ ವಿದೇಶ ಪ್ರವಾಸಗಳನ್ನು ಪ್ರೋತ್ಸಾಹಿಸುವ ವ್ಯಕ್ತಿ ನಾನು. ನೋಡ್ರಿ ಜಗತ್ತು ಹೆಂಗಿದೆ ಅಂತ ಹೇಳ್ತೀನಿ. ಈಗ ಕಾಲ ಅದಲ್ಲ. ಒಂದು ದೇಶವನ್ನು ನೋಡಬೇಕು ಅಂತ ಹೋಗಿ 4-5 ಲಕ್ಷ ರೂಪಾಯಿ ಖರ್ಚು ಮಾಡಿಕೊಂಡು ಬರುವವರು, ಈ ವರ್ಷ ನಾವು ಭಾರತದ ಒಂದು ರಾಜ್ಯವನ್ನು ಪೂರ್ತಿಯಾಗಿ ಎಕ್ಸ್ಪ್ಲೋರ್ ಮಾಡ್ತೀವಿ ಅಂದ್ಕೊಂಡ್ರೆ ಏನಾಗುತ್ತೆ? ಆ 4-5 ಲಕ್ಷ ಭಾರತದಲ್ಲಿ ಉಳಿಯುತ್ತೆ. ಆ ಹಣ ಭಾರತದಲ್ಲಿ ಸರ್ಕ್ಯುಲೇಟ್ ಆಗುತ್ತೆ. ವಿದೇಶಿ ವಿನಿಮಯದ ಮೇಲಿನ ಪ್ರೆಷರ್ ಅಷ್ಟರ ಮಟ್ಟಿಗೆ ಕಡಿಮೆ ಆಯಿತು. ಈ ಕಾಲದಲ್ಲಿ ನೀವು ದೇಶಕ್ಕೆ ಮಾಡಬಹುದಾದ ಕೊಡುಗೆ, ಸೇವೆ, ಅದರ ಬಗ್ಗೆ ಹೇಳ್ತಾ ಇರೋದು ನಾನು. ಅಷ್ಟರ ಮಟ್ಟಿಗೆ ಕಡಿಮೆ ಆಯಿತು. ಸಾಧ್ಯ ಆದಷ್ಟು ಪೆಟ್ರೋಲು ಡೀಸೆಲ್ನ ಬಳಕೆಯನ್ನು ಕಡಿಮೆ ಮಾಡೋದು. 3-4 ಸಾವಿರದ ಆನ್ಲೈನ್ನಲ್ಲಿ ಏನೋ ಬುಕ್ ಮಾಡ್ತೀವಿ, ಅದರ ಗೋಡೌನ್ ಇಲ್ಲ ನೋಯ್ಡಾದಲ್ಲಿರುತ್ತೆ. ಎಲ್ಲ ವಸ್ತುಗಳ ಜೊತೆಗೆ ಅದನ್ನು ತಂದು ಹಾಕ್ತಾರೆ. 1 ವಾರ ಟ್ರಾವೆಲ್ ಮಾಡ್ಕೊಂಡು ಬರುತ್ತದು. ಬಂದು ಇಲ್ಲೆಲ್ಲೋ ಒಂದು ವೇರ್ ಹೌಸಿಗೆ ಬಂದು, ಆ ಕೊರಿಯರ್ನವ್ರು ಬಂದು ಆಫೀಸ್ಗೋ ಮನೆಗೋ ತಂದು ಕೊಟ್ಟು ಹೋಗ್ತಾರೆ. ಎಷ್ಟು ಕಾರ್ಬನ್ ಪರಿಸರದ ದೃಷ್ಟಿಯಿಂದ ಎಷ್ಟು ಕಾರ್ಬನ್ ಫುಟ್ ಪ್ರಿಂಟ್ ಉಳಿಸೋದಂಗಾಯಿತು. ಮನೆ ಕಟ್ಟಿಸ್ತಾ ಇರ್ತೀವಿ, ಏನೇನೋ ಪ್ಲ್ಯಾನು, ಹೆಂಗಿರಬೇಕು. ಕೆಲವು ಆರ್ಕಿಟೆಕ್ಟ್ಗಳ ಸಲಹೆ ಕೊಡ್ತಾರೆ, ಮನೆ ಅತ್ಯಂತ ಹತ್ತಿರದಲ್ಲಿ ಲಭ್ಯವಿರುವ ವಸ್ತುಗಳನ್ನು ಬಳಸ್ಕೊಂಡು ಕಟ್ಟಬಹುದಾ ಅಂತ. ಮಾಡಿ ನೋಡೋಣ, ಹಂಗೆ ಮಾಡಿ ನೋಡೋಣ. ಎಷ್ಟು ಟ್ರಾನ್ಸ್ಪೋರ್ಟೇಷನ್ ದುಡ್ಡು ಉಳಿಯುತ್ತೆ, ಎಷ್ಟು ಎಕನಾಮಿಕಲಿ ರೆಸ್ಪಾನ್ಸಿಬಲ್ ಆಗಿ, ಎನ್ವೈರ್ನ್ಮೆಂಟಲಿ ರೆಸ್ಪಾನ್ಸಿಬಲ್ ಆಗಿ ಕಟ್ಟಿಸ್ತೀವಿ. ಇಂಥ ಕೆಲವು ಸಲಹೆಗಳು ಅವುಗಳನ್ನು ಪಾಲನೆ ಮಾಡೋಣ. ಎಲ್ಲೆಲ್ಲಿ ಮೆಟ್ರೋ ಇದೆಯೋ ಮೆಟ್ರೋದಲ್ಲಿ ಹೋಗೋದಪ್ಪ. ಕಾರ್ ಪೂಲಿಂಗ್ನ ಸಲಹೆಯನ್ನು ಕೊಟ್ಟರು. ಅದು ಭಾಳ ಸಿಸ್ಟಮೆಟಿಕ್ಕಾಗಿ ಭಾರತದಲ್ಲಿ ಆಗಬೇಕಾಗಿದೆ, ಇನ್ನೂ ಅಷ್ಟು ವ್ಯವಸ್ಥಿತವಾಗಿ ಆಗ್ತಾ ಇಲ್ಲ.
300-400 ಫ್ಲ್ಯಾಟ್ಗಳಿರೋ ಒಂದು ಅಪಾರ್ಟ್ಮೆಂಟ್ನಲ್ಲಿ ಇರ್ತೀವಿ ನಾವು. 300-400 ಜನ ಪ್ರತಿನಿತ್ಯ, ಮಿನಿಮಮ್ 300-400 ಜನ ಒಂದು ಮನೆಯಿಂದ ಒಬ್ಬರೇ ಕೆಲಸಕ್ಕೆ ಹೋಗ್ತಾರೆ ಅಂದ್ಕೊಂಡ್ರು. ಅಷ್ಟು ಜನ ಕೆಲಸಕ್ಕೆ ಹೋದರು. ಅವರ ಪೈಕಿ 5-6 ಜನ ಒಂದೇ ಏರಿಯಾಕ್ಕೆ ಹೋಗೋದಿಲ್ವ ಕೆಲಸಕ್ಕೆ? ಒಂದೇ ಏರಿಯಾಕ್ಕೆ. ಅವ್ರ ಆಫೀಸ್ಗಳು ಒಂದೇ ಏರಿಯಾದಲ್ಲಿ 500 ಮೀಟ್ರ್ 1 ಕಿಲೋಮೀಟ್ರ್ ಸರೌಂಡಿಂಗಲ್ಲಿರೋದಿಲ್ವ? 15-20 ಕಿಲೋಮೀಟ್ರ್ ದೂರದ ಅಪಾರ್ಟ್ಮೆಂಟ್ನಿಂದ ಒಬ್ಬೊಬ್ಬರು ಒಂದೊಂದು ದಿವಸ ಒಬ್ಬೊಬ್ಬರು ಕಾರಲ್ಲಿ ಹೋಗೋಣ ಅಂದ್ಕೊಂಬಿಟ್ರು, ಮುಗೀತು. ಪ್ರತಿದಿನ ಒಬ್ಬರು ಒಂದೇ ಕಾರ್ ಓಡಿಸ್ಕೊಂಡು ಹೋಗ್ತಿರ್ತಾರೆ. ಇನ್ನು ಮುಂದೆ ಒಂದೊಂದು ದಿವಸ ಒಬ್ಬೊಬ್ಬರ ಕಾರ್ನಲ್ಲಿ ಹೋಗೋಣ. ಮನೆಯಿಂದ ಹೊರಡೋದು ಒಂದು 15 ನಿಮಿಷ ಬೇಗ ಹೊರಡೋದಪ್ಪ. ಹತ್ತತ್ರ ಡ್ರಾಪ್ ಮಾಡ್ಕೊಂಡು ನಮ್ಮ ಆಫೀಸಿಗೆ ಬಂದರೆ ಮುಗೀತು. ಕಾಂಟ್ ವಿ ಡೂ ದ್ಯಾಟ್ ಆಲ್ಸೋ? ಅದನ್ನೂ ಮಾಡುವುದಕ್ಕಾಗೋದಿಲ್ವಾ? ಇದು ನಮ್ಮದಲ್ಲದ ತಪ್ಪಿಗೆ ಬಂದು ನಿಂತಿರುವಂಥ ಸಮಸ್ಯೆ. $73 ಇತ್ತು ಯುದ್ಧ ಶುರುವಾದಾಗ. ಕ್ರೂಡ್ ಆಯಿಲ್ ಪ್ರೈಸ್ $104 ಆಗಿದೆ. ನೀವು ಜನವರಿ ಪ್ರೈಸಿಗೆ ಕಂಪೇರ್ ಮಾಡಿದರೆ ಕ್ರೂಡ್ ಆಯಿಲ್ ರೇಟ್ ಡಬಲ್ ಆಗಿದೆ. ಎಕ್ಸಾಕ್ಟ್ಲಿ ಡಬಲ್ ಆಗಿದೆ ಜನವರಿಯ ಪ್ರೈಸಿಗೆ ಕಂಪೇರ್ ಮಾಡಿದ್ರೆ. ಬಂಗಾರದ ರೇಟ್ ಎಲ್ಲಿಂದ ಎಲ್ಲಿಗೋಯ್ತು? ಬಂಗಾರದ ಬೆಲೆ ಹೆಚ್ಚಳ ಒಂದು ವಿದೇಶಿ ವಿನಿಮಯ ಹೊರಗೆ ಹೋಗುತ್ತೆ, ದುಡ್ಡು ಹೊರಗೆ ಹೋಗುತ್ತೆ, ಅದೊಂದು ಕನ್ಸರ್ನು. ಬಟ್ ಪಾಸಿಟಿವ್ಲಿ ನೋಡೋದಾದರೆ ಇವತ್ತು ಸಂಜೆ ಡಿಬೇಟ್ನಲ್ಲಿ ಹೇಳ್ತಾ ಇದ್ರು, 2014ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರಧಾನಿ ಆಗೋದಕ್ಕಿಂತ ಮುಂಚೆ 28,000 ರೂಪಾಯಿ ಇತ್ತಂತ ಒಂದು ತೊಲೆಗೆ. ಇಫ್ ಐ ರಿಮೆಂಬರ್ ಇಟ್ ಕರೆಕ್ಟ್ಲಿ 25 ಇತ್ತು 55 ಇತ್ತು. ಅಷ್ಟಿದ್ದದ್ದು 1.5 ಲಕ್ಷಕ್ಕೆ ಬಂದುಬಿಡ್ತು. ಹೌದ್ರಿ, 2014ರಿಂದ ಮೊದಲು 1 ತೊಲೆ ಬಂಗಾರ ತಗೊಂಡು ಮನೆಯಲ್ಲಿ ಇಟ್ಕೊಂಡಂಥವನು ಕುಂತಲೇ 1.5 ಲಕ್ಷ ಆಗಿದೆಯಲ್ಲ ಅದರ ರೇಟು. ಕುಂತಲೇ 1.5 ಲಕ್ಷ ಆಗಿದೆ ಅದರ ರೇಟು. ಎರಡೂ ರೀತಿಯಿಂದ ನೋಡಬಹುದು. ಏನು ಇನ್ವೆಸ್ಟ್ ಮಾಡಿದೀವಪ್ಪ ಬಂಗಾರದ ಮೇಲೆ, ಸೇಫ್ ಅನ್ನುವ ಕಾರಣಕ್ಕಾಗಿ ಸ್ವಲ್ಪ ದಿವಸ ಬೇಡ, ಹೊಸದಾಗಿ ಖರೀದಿಸುವುದು ಬೇಡ. ಇರೋ ದುಡ್ಡನ್ನು ಇನ್ವೆಸ್ಟ್ ಮಾಡೋದಕ್ಕೆ 100 ದಾರಿಗಳಿದ್ದಾವೆ. ಈಗ ಫಿಸಿಕಲ್ ಗೋಲ್ಡ್ ಖರೀದಿ ಮಾಡುವ ಬದಲು ಆನ್ಲೈನ್ ಬಂಗಾರದಲ್ಲಿ ಇನ್ವೆಸ್ಟ್ ಮಾಡಿ. ರೇಟ್ ಜಾಸ್ತಿ ಆದಾಗ ಮಾರೋದಕ್ಕೆ ಬರುತ್ತೆ. ಇಲ್ಲಾದರೆ ವೇಸ್ಟೇಜ್ ಅಂತೆ, ಮೇಕಿಂಗ್ ಅಂತೆ, ಅಲ್ಲಾದರೆ ಅದೂ ಇರಲ್ಲ. ಅದೇನೋ ಮ್ಯೂಚುವಲ್ ಫಂಡ್ ಅಂತೆ, ಇನ್ನೊಂದಂತೆ, ಮತ್ತೊಂದು 100 ದಾರಿಗಳಿದ್ದಾವೆ. ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟು ಮೋಸ್ಟ್ ಬೂಮಿಂಗು. ಅಂಥ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡೋಣ. ಲೆಟ್ ಅಸ್ ಬಿಹೇವ್ ರೆಸ್ಪಾನ್ಸಿಬಲಿ. ಒಂದಷ್ಟು ಎಚ್ಚರಿಕೆಯಿಂದ ಬಿಹೇವ್ ಮಾಡೋಣ. ಬಟ್ಟೆ ತಗೊಳಕ್ಕೆ ಹೋಗ್ತೀವಪ್ಪ, ಮೇಕ್ ಶೋರ್ ನಿಮ್ಮ ಹತ್ರ 10 ಶರ್ಟ್ ಇದೆ ಅಂದರೆ 2 ಖಾದಿ ಇರಬೇಕು ಅಂತ. ಎಂತೆಂಥ ಖಾದಿ ಬಟ್ಟೆಗಳ್ರಿ, ಖುಷಿಯಾಗುತ್ತೆ ಆ ಬಟ್ಟೆಗಳನ್ನು ಹಾಕೊಳ್ಳೋಕ್ಕೆ. ಅಂತಂಥ ಖಾದಿ ಬಟ್ಟೆಗಳು. ನಾ ಈಗೊಂದು 2 ತಿಂಗಳ ಹಿಂದೆ ಯಾವುದೋ ಮಾಲ್ಗೆ ಹೋಗಿದ್ದೆ ಶರ್ಟ್ ತಗೊಳ್ಳೋಣ ಅಂತ. ಅಲ್ಲಿದ್ದ ಒಂದು ಅಂಗಡಿಗೆ ಹೋದರೆ ಪ್ರತಿ ರ್ಯಾಕ್ನಲ್ಲಿ ಪ್ರತಿ ಶರ್ಟು, ಪ್ರತಿ ಪ್ಯಾಂಟು, ಪ್ರತಿ ಜಾಕೆಟ್ಟು ಮೇಡ್ ಇನ್ ಬಾಂಗ್ಲಾದೇಶ್ ಪ್ರತಿಯೊಂದು. ನಾ ಕರೆದು ಕೇಳಿದೆ, ಏನಿದು ಬಾಂಗ್ಲಾದೇಶದ ಅಂಗಡಿ ತಂದಿಟ್ಟಿದ್ದೀರಾ ಇಲ್ಲಿ ಅಂತ. ನಕ್ಕ ಮ್ಯಾನೇಜರ್. ತಗೊಳ್ಳಿಲ್ಲ ನಾನು ಅಲ್ಲೇನು. ಅದು ಭಾರತದಲ್ಲಿ ತಯಾರಾಗಿದ್ದ. ಒಂದು ಸಲ ನೋಡಿ, ಅನಿವಾರ್ಯತೆಗಳಿರ್ತಾವ್ರಿ. ಅನಿವಾರ್ಯವಾಗಿ ನಾವು ವಿದೇಶಿ ವಸ್ತುಗಳನ್ನು ಕೆಲವು ಸಲ ತಗೊಳ್ಬೇಕಾಗತ್ತೆ. ಎಲ್ಲೋ ಫ್ಲೈಟಲ್ಲಿ ಹೋಗ್ತೀವಪ್ಪ, ಆ ಫ್ಲೈಟ್ ವಿದೇಶದಲ್ಲಿ ತಯಾರಾಗಿದೆ, ಏನು ಮಾಡಬೇಕು? ನನಗೆ ಬೇಕಾದ ಮೊಬೈಲು ಅದು ಭಾರತದಲ್ಲಿ ಇನ್ನೂ ತಯಾರಾಗ್ತಿಲ್ಲ, ಏನು ಮಾಡೋಣ? ಅದು ಅನಿವಾರ್ಯತೆಗಳು ಬೇರೆ. ಬಟ್ಟೆ ತಗೊಳ್ಳುವಾಗ, ದಿನನಿತ್ಯದ ವಸ್ತುಗಳನ್ನು ತಗೊಳ್ಳುವಾಗ ಇನ್ನೂ ಮಾತಾಡೋಕ್ಕಿದೆ ರೀ. ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಸಣ್ಣ ಬ್ರೇಕ್. ಫಸ್ಟ್ ಹಾಫ್ನಲ್ಲಿ ಇದೆಷ್ಟು ಸುದ್ದಿ ಹೇಳಿ ಮುಗಿಸೋಣ ಅಂದ್ಕೊಂಡೆ ನಾನು, ಪ್ರಧಾನಿ ನರೇಂದ್ರ ಮೋದಿ ಅವರ ಮನವಿ. ಬಟ್ ಹೇಳೋದಕ್ಕೆ ತುಂಬ ಮಾಹಿತಿ ಇದೆ. ಪ್ರತಿಯೊಂದು ದೇಶಕ್ಕೂ ಒಂದು ವಿದೇಶಿ ವಿನಿಮಯ ಅಂತಿರುತ್ತೆ, ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್. ಎಷ್ಟು ರಿಸರ್ವ್ ಇರುತ್ತೆ ಅಂತ ಭಾರತದ್ದು ಇತಿಹಾಸದಲ್ಲೇ ಜಾಸ್ತಿಗೆ ಬಂದು ತಲುಪಿದೆ, ಇತಿಹಾಸದಲ್ಲೇ ಜಾಸ್ತಿ. ಆದರೆ ನಾವು ಮಾಡ್ಕೊಳ್ಳೋ ಇಂಪೋರ್ಟ್ಗೆ ಸಾಕು. ಈ ಯುದ್ಧ ಶುರು ಆದಮೇಲೆ 3,60,000 ಕೋಟಿ ಕಡಿಮೆ ಆಗಿದೆ ನಮ್ಮದು ರೂಪಾಯಿ ಲೆಕ್ಕದಲ್ಲೇ. 3,60,000 ಕೋಟಿ. ಇದು ಯಾಕಾಗತ್ತೆ? ವಿದೇಶಿ ವಿನಿಮಯ ಅಂದ್ರೇನು? ಒಂದು ದೇಶ ಕೆಲವು ವಸ್ತುಗಳನ್ನು ತರಿಸಿಕೊಳ್ಳುತ್ತೆ, ಇನ್ನು ಕೆಲವು ವಸ್ತುಗಳನ್ನು ಹೊರಗಡೆ ಕಳಿಸುತ್ತೆ.
ತರಿಸಿಕೊಳ್ಳುವ ಮೌಲ್ಯಕ್ಕಿಂತ ಹೊರಗಡೆ ಕಳಿಸುವ ಮೌಲ್ಯ ಜಾಸ್ತಿ ಇದ್ದರೆ ಸಮಸ್ಯೆನೇ ಅಲ್ಲ. ಅದು ಆಮದಿಗಿಂತ ರಫ್ತು ಜಾಸ್ತಿ ಇದ್ದರೆ ಸಮಸ್ಯೆನೇ ಅಲ್ಲ. ಭಾರತಕ್ಕೆ ಹಂಗಿಲ್ಲ. ಅತಿ ಹೆಚ್ಚು ಆಮದು ಪೆಟ್ರೋಲಿಯಂ ಪ್ರಾಡಕ್ಟ್ಸೇ ನಮ್ಮದು. ಪೆಟ್ರೋಲಿಯಂ ಪ್ರಾಡಕ್ಟ್ಸು, ಗೊಬ್ಬರ, ಲಕ್ಷಾಂತರ ಕೋಟಿ ಖರ್ಚು ಮಾಡ್ತೀವಿ ನಾವು ಅದಕ್ಕೆ. ಜಾಗತೀಕರಣದ ನಂತರ ಆರ್ಥಿಕತೆ ಬೆಳೆದ ಕಾರಣಕ್ಕಾಗಿ ಆಮದು ಜಾಸ್ತಿ ಆಗಿದೆ, ಕನ್ಸಂಪ್ಷನ್ ಜಾಸ್ತಿ ಆಗಿದೆ, ಇಂಟರ್ನಲ್ ಕನ್ಸಂಪ್ಷನ್. ರಫ್ತು ಜಾಸ್ತಿ ಆಗಿಲ್ವಾ? ಆಗಿದೆ, ಬಟ್ ಅಂದುಕೊಂಡ ಪ್ರಮಾಣದಲ್ಲಿ ಆಗಿಲ್ಲ. ಈ ಯುದ್ಧ ಶುರುವಾದ ಮೇಲೆ ಏನಾಯಿತು? ಜನವರಿಗೆ ಹೋಲಿಸಿದರೆ ಕ್ರೂಡ್ ಆಯಿಲ್ ಬೆಲೆ ಡಬಲ್ ಆಯಿತು. ರಫ್ತು ಮಧ್ಯಪ್ರಾಚ್ಯ ದೇಶಗಳಿಗೆ, ಈ ಯುದ್ಧದಿಂದ ಜರ್ಜರಿತವಾಗಿರುವ ದೇಶಗಳಿಗೆ ಅತಿ ಹೆಚ್ಚು ರಫ್ತು ಮಾಡ್ತಾ ಇದ್ದವ್ರು ನಾವು. ಹಡಗುಗಳು ಹೋಗ್ತಾನೆ ಇಲ್ಲ, ವಸ್ತುಗಳು ಹೋಗ್ತಿಲ್ಲ ಅಂದರೆ ದುಡ್ಡು ಬರ್ತಿಲ್ಲ. ತರಿಸಿಕೊಳ್ಳೋದು ಜಾಸ್ತಿ ಆಗಿದೆ. ಜನವರಿಯಲ್ಲಿ $65 ಕೊಡ್ತಾ ಇದ್ದ ಕ್ರೂಡ್ ಆಯಿಲ್ಗೆ $120 ತನಕ ಕೊಟ್ಬಿಟ್ಟಿದ್ದೀವಿ ನಾವು. ತರಿಸಿಕೊಳ್ಳೋದು ಜಾಸ್ತಿ ಆಗಿದೆ, ಹೋಗೋದು ಹೋಗ್ತಿಲ್ಲ. ವಿದೇಶಿ ವಿನಿಮಯ ಇಟ್ಟಲ್ಲೇ ಕರಗ್ತಾ ಇದೆ. ಅದರ ಜೊತೆಗೆ ಡಾಲರ್ ಪ್ರೈಸು ಜನವರಿಯಲ್ಲಿ $90 ಇದ್ದದ್ದು ಈಗ $95, 6 ಪೈಸೆಗೆ ಬಂದು ನಿಂತಿದೆ. ಡಾಲರ್ ಪ್ರೈಸು, ಡಾಲರ್ ಬೆಲೆ ಹೆಚ್ಚಳ, ಅದರ ಅರ್ಥ ರೂಪಾಯಿಯ ಬೆಲೆ ಕುಸಿತ. ಇದರ ಇಂಪ್ಯಾಕ್ಟ್ ಏನು? ನಿಮ್ಮ ಜೇಬಿನಲ್ಲಿ $100 ಇದೆ, $100 ಒಂದು ವಸ್ತು ಇದೆ. 3 ದಿವಸದ ನಂತರ ಆ $100 ವಸ್ತು ಬೆಲೆ $120 ಆಯಿತು ಅಂತ ಅನ್ಕೊಳ್ಳಿ. ನನ್ನ ಜೇಬಲ್ಲಿರೋದು $100 ಇದ್ದೇ ಇದೆಯಲ್ಲ ಅಂದರೆ ಇಲ್ಲ, ಅದು $80 ಆಗಿದೆ ನಿಮ್ಮ ಜೇಬಿನಲ್ಲಿರೋದು. ಯಾಕಂದರೆ ಇನ್ನು $20 ಎಕ್ಸ್ಟ್ರಾ ಖರ್ಚು ಮಾಡಬೇಕು ನೀವು. ನಿಮ್ಮ ಜೇಬಿನಲ್ಲಿದ್ದ ದುಡ್ಡು, ಅದರ ಮೌಲ್ಯ ಕಡಿಮೆ ಆಯಿತು. ಇದನ್ನು ಇಡೀ ದೇಶಕ್ಕೆ ಹೋಲಿಸಿ ನೋಡಿ ಎಷ್ಟಾಗುತ್ತೆ ಅಂತ. ಡಾಲರ್ ಬೆಲೆ $5 ಕುಸಿದರೆ ಒಂದು ಕ್ರೂಡ್ ಆಯಿಲ್ಗೆ ಅಡಿಷನಲಿ ಎಷ್ಟು ಕೊಡಬೇಕಾಗತ್ತೆ ನಾವು? ಇದು ಇಂಪೋರ್ಟರ್ಗಳಿಗೆ ಲಾಭ, ಎಕ್ಸ್ಪೋರ್ಟ್ ಮಾಡುವವರಿಗೆ ಲಾಭ. ಇದು ಯಾವ ವಸ್ತುವನ್ನು ಜನವರಿಯಲ್ಲಿ $90, 89 ಪೈಸೆಗೆ ಒಬ್ಬ ವ್ಯಕ್ತಿ ಕೊಟ್ಟು $90, 89 ತಗೋತಿದ್ನೋ, ಈಗ ಅದೇ ವಸ್ತು, ಅದೇ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲವೂ ಅದೇ $95 ತಗೋತಾ ಇದ್ದಾನೆ. ಎಕ್ಸ್ಪೋರ್ಟ್ ಮಾಡುವವರಿಗೆ ಲಾಭ, ಇಂಪೋರ್ಟ್ ಮಾಡಿಕೊಳ್ಳುವವರಿಗೆ ಯಾವ ವಸ್ತು $90 ಕೊಡ್ತಾ ಇದ್ರು ಅದಕ್ಕೆ $95 ಕೊಡಬೇಕಾದ ಪರಿಸ್ಥಿತಿ ಇದೆ. ಹೀಗಿದ್ದಾಗ ಒಂದು ದೇಶ ಮಾಡಬಹುದಾದದ್ದೇನು ಅಂದರೆ ಇಂಪೋರ್ಟ್ ಕಡಿಮೆ ಮಾಡ್ಕೊಳ್ಳೋದು, ಸ್ವದೇಶಿ ವಸ್ತುಗಳ ಬಳಕೆ. ಬೇಸಿಕಲಿ ನಮ್ಮ ಶಾಪಿಂಗ್ ಕಾನ್ಷಿಯಸ್ ಆಗಿರಲಿ. ಎಲ್ಲವೂ ಬಟ್ಟೆ ಬರೆ ಒಂದೇ ಹೇಳ್ತಿಲ್ಲ ನಾನು. ಕಿರಾಣಿ ಅಂಗಡಿಗೆ ಹೋಗಿ ವಸ್ತುಗಳನ್ನು ತೆಗೆದುಕೊಳ್ಳುವಾಗಲೂ ಇದು ಭಾರತದಲ್ಲಿ ತಯಾರಾಗಿದ್ದ ಅಂತ ನೋಡ್ಕೊಂಡು ತಗೊಂಡ್ಬಿಟ್ರೆ ಮುಗಿತಪ್ಪ. ನಮ್ಮೆಲ್ಲ ಕಾಲೇಜು ದಿನಗಳ ಮೇಲೆ ತುಂಬ ಪ್ರಭಾವ ಬೀರಿದ ವ್ಯಕ್ತಿ ರಾಜೀವ್ ದೀಕ್ಷಿತ್. ಅವರ ಭಾಷಣಗಳನ್ನು ನಾವು ಜೇಬಿನಲ್ಲಿ ಇಟ್ಕೊಂಡು ಓಡಾಡ್ತಿದ್ವಿ. ಯಾವ ಸ್ವದೇಶಿ ಯಾವ ವಿದೇಶಿ ಅನ್ನುವ ಪ್ರಿಂಟೌಟ್ ಕೊಡ್ತಿದ್ರು. ಅದನ್ನು ಇಟ್ಕೊಂಡು ವಸ್ತುಗಳನ್ನು ತಗೊಳಕ್ಕೆ ಹೋದಾಗ ಇದು ಇಂಡಿಯನ್ ಮೇಡ್ ಹೌದಾ ಅಲ್ವಾ, ಯಾವುದು ವಿದೇಶಿ ಯಾವುದು ಸ್ವದೇಶಿ. ಉದಾಹರಣೆಗೆ ಸೋಪ್ನಲ್ಲಿ ಸ್ವದೇಶಿ ಯಾವುದು ವಿದೇಶಿ ಯಾವುದು, ಶಾಂಪು ಸ್ವದೇಶಿ ಯಾವುದು ವಿದೇಶಿ ಯಾವುದು, ಹಂಗೆ ನೋಡ್ಕೊಂಡು ತಗೋತಾ ಇದ್ವಿ ನಾವು. ಈಗೇನು ಹಂಗೆ ಮಾಡಬೇಕಾಗಿಲ್ಲಪ್ಪ, ಒಂದು ಗೂಗಲ್ ಕೊಟ್ಟರೆ ಗೊತ್ತಾಗ್ಬಿಡುತ್ತೆ. ಎಚ್ಚರಿಕೆಯ ಖರೀದಿ ಬೇಕು ಅಂತ, ಎಚ್ಚರಿಕೆಯ ಖರೀದಿ. ಅದರ ಜೊತೆಗೆ ನಮ್ಮ ಸುತ್ತಲೂ ಮ್ಯಾನುಫ್ಯಾಕ್ಚರ್ ಆಗುವ ವಸ್ತುಗಳನ್ನು ತಗೊಂಡ್ರೆ ಭಾಳ ಖುಷಿ. ದಿನ ಬೆಳಗ್ಗೆ ಎದ್ದು ಪೂಜೆ ಮಾಡೋದಕ್ಕೆ ಊದುಬತ್ತಿ ತಗೋತೀವಪ್ಪ. ಇಲ್ಲೆಲ್ಲೋ ಬೆಂಗಳೂರು ಹೊರಗಡೆ ಇರುವಂಥ ಒಂದು 10-15 ಹಸು ಕಟ್ಕೊಂಡಿರುವಂಥ ರೈತ ಬೆರಣಿಯಿಂದ ಊದುಬತ್ತಿಗಳನ್ನು ತಯಾರು ಮಾಡ್ತಾನೆ. ಅದನ್ನು ತಗೊಂಡ್ರೆ ಅಷ್ಟರ ಮಟ್ಟಿಗೆ ಒಬ್ಬ ರೈತನಿಗೆ ಸಹಾಯ ಮಾಡ್ದಂಗಾಯ್ತು, ಕಾರ್ಬನ್ ಫುಟ್ ಪ್ರಿಂಟ್ ಕಡಿಮೆ ಮಾಡ್ದಂಗಾಯ್ತು. ಎಲ್ಲೋ ತಯಾರಾಗಿ ಎಲ್ಲೋ ಲಾರಿಯಲ್ಲಿ ಟ್ರಾನ್ಸ್ಪೋರ್ಟ್ ಆಗಿ ಬರುವುದರ ಬದಲು ಇಲ್ಲೇ ಪಕ್ಕದಲ್ಲಿ ಆಗುತ್ತಾರೆ, ಅದನ್ನು ನಾನು ತಗೋತಾ ಇದ್ದೀನಪ್ಪ. ರೈತ ಉತ್ಪಾದನಾ ಸಂಘಗಳು ಸಂಸ್ಥೆಗಳಾಗಿದ್ದಾವೆ, ಮಾವಿನ ಹಣ್ಣು ಮಾಡ್ತಾ ಇದ್ದಾರೆ ಅವರು. ನೇರವಾಗಿ ರೈತರಿಗೆ ಹೋಗುತ್ತಾ ದುಡ್ಡು. ನೀವೆಲ್ಲೋ ಹೋಗಿ ದೊಡ್ಡ ದೊಡ್ಡ ಬ್ರ್ಯಾಂಡ್ನ ಸೂಪರ್ ಮಾರ್ಕೆಟ್ಗಳಲ್ಲಿ ತಗೊಂಡ್ರೆ ರೈತನಿಗೆ ಹೋಗೋದೆಷ್ಟು, ಕಂಪ್ನಿಗಳಿಗೆ ಹೋಗೋದೆಷ್ಟು. ಅದರ ಬದಲು ರೈತ ಉತ್ಪಾದನಾ ಸಂಸ್ಥೆಗಳು ಯಾವುದೇ ಪೌಡರ್ ಹಾಕಿಲ್ಲ, ತಗೊಳ್ಳಿ ಮಾವಿನ ಹಣ್ಣು ಅಂತಿದ್ದಾರೆ ಅಂತ ತಗೊಳ್ಳೋಣ. ಇದು ಈ ದುರಿತ ಕಾಲಕ್ಕಂತಲ್ಲ, ಸದಾ ಕಾಲವೂ ಪಾಲಿಸಬೇಕಾಗಿರುವುದು.
ಡಾಲರ್ ಬೆಲೆ ಹೆಚ್ಚಾಗಿ ರೂಪಾಯಿ ಬೆಲೆ ಕಡಿಮೆ ಆಗಿರುವುದರಿಂದ ಅರ್ಧ ಸಮಸ್ಯೆ ಕ್ರೂಡ್ ಆಯಿಲ್ನ ಬೆಲೆ ಜಾಸ್ತಿ ಆಗಿರುವುದರಿಂದ. ಕ್ರೂಡ್ ಆಯಿಲ್ನಷ್ಟೇ ದೊಡ್ಡ ಹೊಡೆತ ನಮಗೆ ರಸಗೊಬ್ಬರ ಆಮದಿನಿಂದ ಆಗೋದು. ರೈತನಿಗೆ ಹೊರೆ ಬೀಳಬಾರ್ದು ಅಂತ ರೇಟ್ ಎಷ್ಟೇ ಜಾಸ್ತಿ ಆದರೂ ಸಬ್ಸಿಡಿ ಕೊಡ್ತಾ ಬರ್ತೀವಿ. ರೈತ 2 ಚೀಲ ಯೂರಿಯಾ ಬಳಸೋ ಜಾಗದಲ್ಲಿ 1 ಚೀಲ ಬಳಸಿದ್ರೆ ಅಷ್ಟರ ಮಟ್ಟಿಗೆ ದೇಶ ಸೇವೆ. ಅದು ದೇಶ ಸೇವೆ. ಸಾವಯವ ಕೃಷಿಗೆ ಒತ್ತು ಕೊಡುವುದರ ಬಗ್ಗೆ ಪ್ರಧಾನಮಂತ್ರಿಗಳು ಮಾತಾಡಿದ್ರು. ದೇಶ ಸೇವೆ ಮಾಡ್ಬೇಕಂತಲ್ಲ ರೀ, ನಮ್ಮ ಆರೋಗ್ಯದ ದೃಷ್ಟಿಯಿಂದ ಸಾವಯವ ವಸ್ತುಗಳನ್ನು ತಗೊಳ್ತೀವಿ ಅಂದರೆ ಆ ರೈತನಿಗೆ ಇದನ್ನು ಮಾಡಿದರೆ ಜಾಸ್ತಿ ಲಾಭ ಅಂತ ಅನಿಸುತ್ತೆ. ಮುಗೀತಪ್ಪ. ಹಿಂಗೆ ಯಾರೋ ವಾದ ಮಾಡ್ತಾಯಿದ್ರು, ಸಾವಯವ ವಸ್ತುಗಳಿಗೆ ಬೆಲೆ ಜಾಸ್ತಿ, ರೇಟ್ ಜಾಸ್ತಿ, ಕಾಸ್ಟ್ಲಿ ಅವು ಅಂತ. ನಾನು ಕೇಳಿದೆ, ಕಾಸ್ಟ್ಲಿಯರ್ ದ್ಯಾನ್ ವಾಟ್ ಅಂತ. ಆರ್ಗ್ಯಾನಿಕ್ ವಸ್ತುಗಳು ಇನ್ಆರ್ಗ್ಯಾನಿಕ್ ವಸ್ತುಗಳಿಗಿಂತ ಅಥವಾ ಕೆಮಿಕಲಿ ಪ್ರೊಡ್ಯೂಸ್ಡ್ ವಸ್ತುಗಳಿಗಿಂತ ಬೆಲೆಯಲ್ಲಿ ಜಾಸ್ತಿ ಅಂತೆ. ನಾನು ಹೇಳಿದೆ, ಆರ್ಗ್ಯಾನಿಕ್ ವಸ್ತುಗಳ ಬೆಲೆಯನ್ನು ಕ್ಯಾನ್ಸರ್ ಟ್ರೀಟ್ಮೆಂಟ್ ಜೊತೆ ಹೋಲಿಕೆ ಮಾಡಿ ತುಂಬ ಕಡಿಮೆ ಅನಿಸುತ್ತೆ. ಇಂಥ ಬದಲಾವಣೆಗಳನ್ನು ಮಾಡಿಕೊಳ್ಳುವ ಮೂಲಕ ನಮ್ಮ ಜೀವನವೂ ಚೆನ್ನಾಗಿರುತ್ತೆ, ದೇಶಕ್ಕೂ ಒಳ್ಳೆಯದಾಗತ್ತೆ. ಕಳೆದ ವರ್ಷ ಹೈಯೆಸ್ಟ್ ಭಾರತೀಯರು ಫಾರಿನ್ ಟ್ರಿಪ್ ಮಾಡಿದರು. 3,27,00,000 ಜನ ಫಾರಿನ್ಗೆ ಹೋಗಿ ಬಂದರು ಕಳೆದ ವರ್ಷ. 3,27,00,000 ಜನ. 2 ಬಿಲಿಯನ್ ಖರ್ಚು ಮಾಡಿದಾರಂತೆ ಟೋಟಲ್. 2 ಬಿಲಿಯನ್ ದುಡ್ಡು ಫಾರಿನ್ ಟ್ರಿಪ್ನಿಂದಾಗಿ ಹೊರಗಡೆ ಹೋಯಿತು. 1 ವರ್ಷ ತಡೆದಿಟ್ಕೊಂಡ್ರೆ ಈ $2 ಬಿಲಿಯನ್ ಭಾರತದಲ್ಲೇ ಉಳಿದ್ರೆ ಇದರ ಬಗ್ಗೆ ಯೋಚನೆ ಮಾಡೋಣ. 1990ರಲ್ಲಿ ಗಲ್ಫ್ ಯುದ್ಧ ಶುರುವಾಯಿತು. ಭಾರತಕ್ಕೂ ಹೀಗೆ ಸಮಸ್ಯೆ. ಈಗ ಬಿಡಿ, ನಮಗೆ ತಿಂಗಳುಗಳ ಕಾಲ ಆಗುವಷ್ಟು ವಿದೇಶಿ ವಿನಿಮಯ ಸ್ಟಾಕ್ ಇದೆ. ಆವಾಗ ಇರಲಿಲ್ಲ. ಪಿ ವಿ ನರಸಿಂಹರಾಯರು ಪ್ರಧಾನಮಂತ್ರಿ, ಮನಮೋಹನ್ ಸಿಂಗ್ ಅವರು ಹಣಕಾಸು ಸಚಿವರು, ಇಬ್ಬರೂ ಇಲ್ಲ. ಈಗ ಪರಿಸ್ಥಿತಿ ಎಲ್ಲಿಗೆ ಬಂತು ಅಂದರೆ, ದೇಶದಲ್ಲಿ ದುಡ್ಡು ಇಲ್ಲದೆ ಲಿಟ್ರಲಿ ರಿಸರ್ವ್ ಬ್ಯಾಂಕ್ನಲ್ಲಿದ್ದ ಬಂಗಾರವನ್ನು ವಿಮಾನಕ್ಕೆ ಹೇರಿಕೊಂಡು ಹೋಗಿ ಇಂಗ್ಲೆಂಡ್ನಲ್ಲಿ ಒತ್ತೆ ಇಟ್ಟು IMFನಿಂದ ಸಾಲ ತರಬೇಕಾದ ಪರಿಸ್ಥಿತಿ ಬಂದಿತ್ತು. ವಿದೇಶಿ ವಿನಿಮಯ ಕಡಿಮೆ ಆದರೆ ಆಗೋದಿತ್ತು. ಬಂಗಾರ ಕಡಿಮೆ ಖರೀದಿ ಮಾಡೋದು, ಫಾರಿನ್ ಟ್ರಿಪ್ಗಳನ್ನು ಕಡಿಮೆ ಮಾಡೋದು, ನಿಲ್ಲಿಸಿ ಬಿಡೋದು ದೊಡ್ಡ ದೇಶ ಸೇವೆ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಒಟ್ಟಾರೆಯಾಗಿ ಆಮದನ್ನು ಕಡಿಮೆ ಮಾಡಿ ಹೆಚ್ಚು ರಫ್ತು ಮಾಡುವ ಕಡೆ ಗಮನ ಕೊಟ್ಟರೆ ದೇಶಕ್ಕೆ ಬಹಳ ಒಳ್ಳೆಯದು. ಪೆಟ್ರೋಲು ಡೀಸೆಲ್ ರೇಟು ಯಾವ ದಿನ ಆದರೂ ಜಾಸ್ತಿ ಆಗಬಹುದು. 1 ಲೀಟ್ರ್ ಪೆಟ್ರೋಲ್ ಹಾಕಿಸ್ಕೊಂಡ್ರೆ ಪೆಟ್ರೋಲಿಯಂ ಕಂಪನಿಗಳಿಗೆ $14 ಲಾಸ್ ಆಗ್ತಾ ಇದೆ. 1 ಲೀಟ್ರ್ ಡೀಸೆಲ್ ಹಾಕಿಸ್ಕೊಂಡ್ರೆ $18 ಲಾಸ್ ಆಗ್ತಾ ಇದೆ. ಯುದ್ಧ ಶುರುವಾದ ನಂತರ 1 ಲಕ್ಷ ಕೋಟಿ ಲಾಸ್ ಆಗಿದೆ ಟೋಟಲ್ಲು. ಇಂಥ ಸಂದರ್ಭದಲ್ಲಿ ಮಿತವಾಗಿ ಬಳಸುವುದು ದೇಶದ ಹಣಕಾಸು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು. 6% ಇಂಪೋರ್ಟ್ ಡ್ಯೂಟಿ ಇದೆ ಈಗ ಬಂಗಾರದ ಮೇಲೆ. ಸರ್ಕಾರವನ್ನು ಜಾಸ್ತಿ ಮಾಡಿದರೆ ಆಶ್ಚರ್ಯ ಪಡಬೇಡಿ. ಟನ್ಗಟ್ಟಲೆ ಚಿನ್ನ ಬರುತ್ತೆ ರೀ. ಈ ರನ್ಯಾ ರಾವ್ ಥರದವ್ರು ತಗೊಂಬರ್ತಾರಲ್ಲ, ಅದು ಬೇರೆ. ಅಧಿಕೃತವಾಗಿ ಬರೋದನ್ನೇ ನಾನು ಹೇಳ್ತಾ ಇರೋದು. ಅಧಿಕೃತವಾಗಿ ಬರೋದು. ವಿಪಕ್ಷಗಳು ಇದು ಮೋದಿ ವೈಫಲ್ಯ ಅಂತ ಇದ್ದಾವೆ. ರಾಹುಲ್ ಗಾಂಧಿಯವರ ಟ್ವೀಟ್: ಮೋದಿಜಿ ನಿನ್ನೆ ಸಾರ್ವಜನಿಕರಿಂದ ತ್ಯಾಗಗಳನ್ನು ಕೋರಿದ್ದಾರೆ. ಚಿನ್ನ ಮತ್ತು ಪೆಟ್ರೋಲ್ ಖರೀದಿಸಬೇಡಿ, ವಿದೇಶಗಳಿಗೆ ಹೋಗಬೇಡಿ. ಇವು ಯಾವ ಧರ್ಮೋಪದೇಶಗಳಲ್ಲ, ಇವು ವೈಫಲ್ಯದ ಪುರಾವೆ. 12 ವರ್ಷಗಳಲ್ಲಿ ಅವರು ದೇಶವನ್ನು ಅಂಥ ಸ್ಥಿತಿಗೆ ತಂದಿದ್ದಾರೆ. ಪ್ರತಿ ಬಾರಿ ಮೋದಿ ಜವಾಬ್ದಾರಿಯನ್ನು ಜನರ ಮೇಲೆ ಹಾಕ್ತಾರೆ. ಪ್ರಧಾನಿ ಮೋದಿ ಸ್ವತಃ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳಬಹುದು. ದೇಶ ನಡೆಸುವುದು ರಾಜಿ ಮಾಡಿಕೊಂಡ ಪ್ರಧಾನಿಯ ಕೈಯಲ್ಲಿ ಆಗದಿಲ್ಲ ಅಂತ ಟ್ವೀಟ್ ಮಾಡಿದ್ದಾರೆ ರಾಹುಲ್ ಗಾಂಧಿಯವರು. ಅಖಿಲೇಶ್ ಯಾದವ್ ವೈಫಲ್ಯಗಳನ್ನು ಒಪ್ಕೊಳ್ಳಿ ಅಂತಿದ್ದಾರೆ. ಚುನಾವಣೆ ನಂತರ ಎಲ್ಲ ನಿರ್ಬಂಧಗಳು ಯಾಕೆ ನೆನಪಾದವು? ರಾಜಕೀಯದ ಕಾರಣಕ್ಕೆ. ಅದರ ಬಗ್ಗೆ ಎರಡನೇ ಮಾತಿಲ್ಲಪ್ಪ, ಒಪ್ಕೊಳ್ತೀವಿ. ವಾಸ್ತವ, ದೇಶಕ್ಕೆ ಒಂದೇ ಒಂದು ಬಿಕ್ಕಟ್ಟು ಇದೆ, ಅದರ ಹೆಸರು BJP. ಡಾಲರ್ ಆಕಾಶ ಮುಟ್ತಾ ಇದೆ, ರೂಪಾಯಿ ಪಾತಾಳಕ್ಕೆ ಧಾವಿಸ್ತಾ ಇದೆ. ಚುನಾವಣೆ ವೇಳೆ ಚಾರ್ಟರ್ಡ್ ವಿಮಾನದ ಮೇಲೆ ಹಾರಲಿಲ್ಲವೇ? ಚುನಾವಣಾ ಪ್ರಚಾರವನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಯಾಕೆ ಮಾಡಲಿಲ್ಲ? ಸರ್ಕಾರ ನಡೆಸೋದು ಸಾಧ್ಯವಾಗದಿದ್ದರೆ ವೈಫಲ್ಯ ಒಪ್ಕೊಳ್ಳಿ ಅಂತಿದ್ದಾರೆ. ರಾಜಕೀಯ
ವಾಗ್ದಾಳಿಗಳು ಉಳಿದಿದ್ದೇನೇ ಇರಲಿ, ನಾವು ತುಂಬ ಸಲ ಹೇಳ್ತೀವಿ, ನಾವು ವಿಪಕ್ಷಗಳು ಹೇಳುವ ರೀತಿಯಲ್ಲಿ ದೇಶದ ಪರಿಸ್ಥಿತಿ ಇದ್ದಿದ್ದರೆ ಸಿವಿಲ್ ವಾರ್ ಆಗಿಬಿಟ್ಟಿರೋದು ಭಾರತದಲ್ಲಿ. ಆಡಳಿತ ಪಕ್ಷದವರು ಬಿ ಜೆ ಪಿಯವರು ಹೇಳುವ ರೀತಿಯಲ್ಲಿ ದೇಶದ ಪರಿಸ್ಥಿತಿ ಇದ್ದಿದ್ದರೆ ಭಾರತ ರಾಮರಾಜ್ಯ ಆಗಿಬಿಟ್ಟಿರೋದು. ಸಿವಿಲ್ ವಾರ್ ಆಗುವ ಪರಿಸ್ಥಿತಿಯೂ ಇಲ್ಲ, ರಾಮರಾಜ್ಯದ ಪರಿಸ್ಥಿತಿಯೂ ಇಲ್ಲ, ಸತ್ಯ ಎರಡರ ಮಧ್ಯದಲ್ಲಿದೆ. ಲೆಟ್ ಅಸ್ ಅಕ್ಸೆಪ್ಟ್ ದ ಫ್ಯಾಕ್ಟ್. ನಮಗೂ ನಿಮಗೂ ಈ ರಾಜಕೀಯದ ಗೊಡವೆ ಇಲ್ಲದೆ ಹೇಳಬೇಕು ಅಂದರೆ, ಅದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಇನ್ಕ್ರೆಡಿಬಲ್ ಲೆವೆಲ್ ಆಫ್ ಕ್ರೆಡಿಬಿಲಿಟಿನ ಹಿ ಎಂಜಾಯ್ಸ್ ಇಟ್. ಅಂದರೆ ಎಂಜಾಯ್ಸ್ ಇಟ್ ಅಂದರೆ ಇದೆ ಅವರಿಗೆ ವಿಶ್ವಾಸಾರ್ಹತೆ. ದೇಶದ ಜನರಿಗೆ ಒಂದು ಇದೆಯಪ್ಪ, ಈ ಮನುಷ್ಯ ಏನೇ ಮಾಡಿದ್ರು ನಮ್ಮ ಒಳ್ಳೆಯದಕ್ಕೆ ಮಾಡ್ತಾರೆ ಬಿಡ್ರಿ, ಏನೇ ಹೇಳಿದ್ರು ನಮ್ಮ ಒಳ್ಳೆಯದಕ್ಕೆ ಹೇಳ್ತಾರೆ ಬಿಡ್ರಿ ಅಂತ. ಅದರ್ವೈಸ್ ನೋಡಿ, ಮನವಿ ಮಾಡಿಕೊಂಡ್ರು ಯಾರ್ಯಾರಿಗೆ ಗ್ಯಾಸ್ ಸಬ್ಸಿಡಿ ಅಂದರೆ ಏದೇನು ಸಣ್ಣ ಮೊತ್ತ ಅಂತ ಅನಿಸುತ್ತೋ, ವಿತೌಟ್ ಸಬ್ಸಿಡಿಯ ಸಿಲಿಂಡರ್ಗಳನ್ನು ತಗೊಳ್ಳಬಹುದಾದಷ್ಟು ಆರ್ಥಿಕ ಚೈತನ್ಯ ನಿಮಗಿದೆಯೋ, ನೀವು ಗಿವ್ ಇಟ್ ಅಪ್, ಸಬ್ಸಿಡಿ ಬೇಡ ಅಂತ ಬರೆದು ಕೊಟ್ಬಿಡಿ. ನಿಮಗೆ ನಿಮ್ಮ ಸಿಲಿಂಡರ್ನ ಸಬ್ಸಿಡಿಯ ದುಡ್ಡನ್ನು ಇನ್ನೆಲ್ಲೋ ನಾವು ಅಭಿವೃದ್ಧಿಗೆ ಬಳಸ್ತೀವಿ ಅಂತ ಲಕ್ಷಾಂತರ ಜನ ಬಿಟ್ಟುಕೊಟ್ಬಿಟ್ರು. ಯಾಕದು? ನಾನು ಬಿಟ್ಟುಕೊಡುವ ಸಬ್ಸಿಡಿ ದುಡ್ಡಿನಲ್ಲಿ ಏನು ಗುಟಾಲ ಆಗೋದಿಲ್ಲ ಬಿಡು, ಅಭಿವೃದ್ಧಿ ಕೆಲಸಕ್ಕೆ ಬಳಕೆ ಆಗತ್ತೆ ಅಂತ. ಏಕಾಏಕಿ ರಾತ್ರಿ 8:30 ಟಿ ವಿಲಿ ಕಾಣಿಸಿಕೊಂಡು ಇವತ್ತಿನಿಂದ 500,000 ರೂಪಾಯಿ ನೋಟುಗಳು ಬಳಕೆಯಲ್ಲಿಲ್ಲ, ರದ್ದಿ ನೋಟಿಗೆ ಸಮಾನ, ರದ್ದಿ ಹಾಳೆಗೆ ಸಮಾನ ಅಂದ್ಬಿಟ್ರು. ಜನ ಓಕೆ ಅಂದರು. ಯಾವುದೋ ಒಬ್ಬ ಅಪ್ರಾಮಾಣಿಕ ನಾಯಕ, ಸ್ವಾರ್ಥದ ನಾಯಕ ಅಂಥದ್ದೇನೋ ಹೇಳ್ತಿದ್ದಾನೆ ಅಂತ ಜನರಿಗೆ ಅನಿಸ್ಬಿಟ್ಟಿದ್ರೆ ರಸ್ತೆಯಲ್ಲಿ ಬಡ್ದಾಡ್ಬಿಡ್ತಿದ್ರು ಜನ, ರಸ್ತೆಯಲ್ಲಿ ಬಡ್ದಾಡ್ತಿದ್ರು. ಕೊರೋನಾ ಟೈಮು ಹಿಂಗೆ ಕಾಣಿಸ್ಕೊಂಡಿದ್ದು ಟಿ ವಿಯಲ್ಲಿ. ಲಾಕ್ಡೌನ್ ಅಂದ್ಬಿಟ್ರು. ಲಾಕ್ಡೌನ್ ಅಂದರೆ ಈ ಮನವಿಯನ್ನು ಕೂಡ ಜನ ಅದೇ ಸ್ಪಿರಿಟ್ನಲ್ಲಿ ತಗೋತಾ ಇದ್ದಾರೆ. ದೇಶಕ್ಕಾಗಿ ಏನು ಮಾಡ್ಬೋದು ನಾವು ಅಂತ. ಗುಜರಾತ್ನಲ್ಲೂ ಮತ್ತೊಮ್ಮೆ ಇದೇ ಮಾತನ್ನು ಪುನರುಚ್ಚರಿಸಿದ್ದಾರಂತೆ ಪ್ರಧಾನಿ ನರೇಂದ್ರ ಮೋದಿ. ಗುಜರಾತ್ನಲ್ಲಿದ್ದರು. ಸೋಮನಾಥ ದೇವಸ್ಥಾನ ಕಟ್ಟಿಸಿ 75 ವರ್ಷಗಳಾದವು. ಸುವರ್ಣ ಮಹೋತ್ಸವ, ವಿಶೇಷ ಪೂಜೆ ಪುನಸ್ಕಾರಗಳ ನಡೆದವು. 12 ನವೆಂಬರ್ 1947 ಸೋಮನಾಥ ದೇವಸ್ಥಾನ ಪುನರ್ನಿರ್ಮಾಣಕ್ಕೆ ಸರ್ದಾರ್ ವಲ್ಲಭಭಾಯಿ ಪಟೇಲರು ನಿರ್ಧಾರ ಮಾಡಿತ್ತು. 1951 ಮೇ 11ನೇ ತಾರೀಕು ಆಗ ರಾಷ್ಟ್ರಪತಿಗಳಾಗಿದ್ದ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ದೇವಸ್ಥಾನವನ್ನು ಲೋಕಾರ್ಪಣೆ ಮಾಡಿದ್ರು. 75 ವರ್ಷ ಆಯಿತು. 2026 ಮೇ 11 ಇವತ್ತಿಗೆ 75 ವರ್ಷ. ನರೇಂದ್ರ ಮೋದಿ ಮಾತಾಡಿದ್ರು ಈ ಸಂದರ್ಭದಲ್ಲಿ, ಕೇಳಿಸ್ಕೊಳ್ಳಿ. राष्ट्रीय साथियों, 75 साल पहले आज के ही दिन सोमनाथ मंदिर की पुनर्स्थापना ये कोई साधारण अवसर नहीं था। अगर 1947 में भारत आजाद हुआ था तो 1951 में सोमनाथ की प्राण प्रतिष्ठा ने भारत की स्वतंत्र चेतना का उद्घोष किया था। आजादी के समय सरदार साहब ने 500 से ज्यादा रियासतों को जोड़कर एक भारत का आधुनिक स्वरूप गढ़ा था। तो साथ ही सोमनाथ के पुनर्निर्माण से उन्होंने दुनिया को बताया था, भारत केवल आजाद नहीं हुआ है, भारत अपने प्राचीन गौरव को पुनः हासिल करने के मार्ग पर भी अब आगे बढ़ चुका है। साथियों, जब मैं पिछली बार यहां आया था तब मैंने कहा था, जिसके नाम में ही सोम अर्थात अमृत जुड़ा हो उसे नष्ट कौन कर सकता है।
इतिहास के लंबे कालखंड में इस मंदिर ने कितने ही आक्रमण झेले। महमूद गजनवी, अलाउद्दीन खिलजी जैसे अनेक आक्रांत आए। लुटेरों ने सोमनाथ मंदिर का वैभव मिटाने का प्रयास किया। वो सोमनाथ को एक भौतिक ढांचा मानकर उससे टकराते रहे। बार बार इस मंदिर को, इस ढांचे को तोड़ा गया और ये बार बार बनता रहा। हर बार उठ खड़ा होता रहा, क्योंकि तोड़ने वालों को मालूम नहीं था। ಇಂಟ್ರಡಕ್ಷನ್ ಅಲ್ಲೂ ಹೇಳ್ತಾ ಇದ್ದಾನೆ, ಸೋಮನಾಥ ಮಂದಿರವನ್ನು ನೋಡಿ ಹೆಮ್ಮೆ ಪಡುವುದಕ್ಕೆ, ಅಯೋಧ್ಯೆಯ ರಾಮ ಮಂದಿರವನ್ನು ನೋಡಿ ಹೆಮ್ಮೆ ಪಡುವುದಕ್ಕೆ, ಅಥವಾ ಕಾಶಿಯಲ್ಲಿ ವಿಶ್ವನಾಥನ ಕಾರಿಡಾರ್ ನೋಡಿ ಹೆಮ್ಮೆ ಪಡುವುದಕ್ಕೆ ನೀವು ಕಡ್ಡಾಯವಾಗಿ ಹಿಂದೂನೇ ಆಗಿರಬೇಕು, ಆಸ್ತಿಕರೇ ಆಗಿರಬೇಕು, ಆಯಾ ದೇವರುಗಳ ಮೇಲೆ ನಂಬಿಕೆ ಇಟ್ಕೊಂಡವರೇ ಆಗಿರಬೇಕು, ಯಾವುದೂ ಆಗಿರಬೇಕಿಲ್ಲ. ಇವೆಲ್ಲ ಭಾರತೀಯತೆಯ ಪುನರುತ್ಥಾನದ ಸಂಕೇತಗಳಿವು. ಭಾರತೀಯರಾಗಿದ್ದರೆ ಸಾಕು ಇವುಗಳನ್ನು ನೋಡಿ ಹೆಮ್ಮೆ ಪಟ್ಕೊಳ್ಳೋದಕ್ಕೆ. ಆಸ್ತಿಕರು ಆಗಿರಬೇಕಾಗಿಲ್ಲ ರೀ. ದ್ಯಾಟ್ಸ್ ವಾಟ್ ಮೈ ಪಾಯಿಂಟ್ ಈಸ್. ಹೊರಗಿನಿಂದ ಬಂದಂಥವರು ಅದೆಷ್ಟು ದಾಳಿ ಮಾಡಿ ಹೊಡೆದು ಬೀಳಿಸಿದರೂ ಕೂಡ ನಾವು ಹಠ ಬಿಡದೆ ವಾಪಸ್ ಕಟ್ಕೊಂಡಿದ್ದೀವಿ. ಇಷ್ಟೇ ಇದರ ಸಂಕೇತ. ಮಣ್ಣಲ್ಲಿ ಮಣ್ಣುಗೂಡಿಸಬೇಕು ಅನ್ನುವಂಥ ಎಲ್ಲ ಪ್ರಯತ್ನಗಳನ್ನು ನಾವು ವಿಫಲಗೊಳಿಸಿದ್ದೇವೆ. ಅಷ್ಟೇ ಇದರ ಸಂಕೇತ. 1026ರಿಂದ ಮೊಹಮ್ಮದ್ ಘಜ್ನಿ ಸತತವಾಗಿ 17 ಸಲ ದಾಳಿ ಮಾಡ್ದ ಇದರ ಮೇಲೆ. 17 ಸಲ. 1143ರಿಂದ 1172ರ ತನಕ ಕುಮಾರಪಾಲ ರಾಜ ಇದರ ಮರು ನಿರ್ಮಾಣ ಮಾಡ್ದ. ನೀವು ನಿಮ್ಮ ಹತ್ರ ಸೈನಿಕ ಶಕ್ತಿ ಜಾಸ್ತಿ ಇದೆ, ಆಯುಧಗಳು ಜಾಸ್ತಿ ಇದ್ದಾವೆ, ಬಂದು ಬೀಳಿಸ್ತೀರಲ್ಲಪ್ಪ, ಟೈಮ್ ನೋಡ್ಕೊಂಡು ನಾವು ವಾಪಸ್ ಕಟ್ತೀವಿ ಅಂತ. 1299 ಅಲಾವುದ್ದೀನ್ ಖಿಲ್ಜಿಯ ಸೇನಾಧಿಪತಿ ಉಲುಗ್ ಖಾನ್ ಮತ್ತೆ ದಾಳಿ ಮಾಡಿ ಇದನ್ನು ಕೆಡವುದ. 1300ರಲ್ಲಿ ಜಲೋರೆ ದೊರೆ ಕನ್ನದ ದೇವ ಸೋಮನಾಥದ ಶಿವಲಿಂಗವನ್ನು ರಕ್ಷಣೆ ಮಾಡ್ದ. 1395 ದೆಹಲಿ ಸುಲ್ತಾನರ ಅಡಿಯಲ್ಲಿ ಜಫರ್ ಖಾನ್ ಈ ದೇವಸ್ಥಾನದ ಮೇಲೆ ದಾಳಿ ಮಾಡಿ ಕೆಡವಾಕದ. 1331ರಿಂದ 1351ರ ತನಕ ಇದನ್ನು ಮತ್ತೆ ಕಟ್ಟಲಾಗಿತ್ತು. ಸೌರಾಷ್ಟ್ರದ ರಾಜ ಮಹಿಪಾಲ ದೇವಸ್ಥಾನದ ಮರು ನಿರ್ಮಾಣ ಮಾಡಿದ್ದ. ಅದಾದ ಮೇಲೆ ದೆಹಲಿ ಸುಲ್ತಾನರ ಅಡಿಯಲ್ಲಿ ಜಫರ್ ಖಾನ್ ದಾಳಿ ಮಾಡಿದ್ದು. 1451 ಮೊಹಮ್ಮದ್ ಬೇಗಡ ಈ ದೇವಸ್ಥಾನದ ಮೇಲೆ ದಾಳಿ ಮಾಡಿ ಮತ್ತೆ ಧ್ವಂಸ ಮಾಡಿದ. 1783ರಲ್ಲಿ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಸೋಮನಾಥ ದೇವಸ್ಥಾನದ ಮರು ನಿರ್ಮಾಣ ಮಾಡಿದ್ಲು. ಮರಾಠ ರಾಣಿ. ಕಾಶಿ ವಿಶ್ವನಾಥನ ದೇವಸ್ಥಾನದ ಮರು ನಿರ್ಮಾಣ ಮಾಡಿದ್ದು ಕೂಡ ಅಹಲ್ಯಾಬಾಯಿ ಹೋಳ್ಕರ್. ಕೆಲವರು ವಾದ ಮಾಡ್ತಾರೆ ಭಾರತ ಎಲ್ಲಿತ್ತು 1947 ಆಗಸ್ಟ್ 15ಕ್ಕಿಂತ ಮುಂಚೆ ಭಾರತವೇ ಆಗಿರಲಿಲ್ಲ. ಇದು ಸಣ್ಣ ಸಣ್ಣ ಸಂಸ್ಥಾನಗಳು, ರಾಜರು ಅವ್ರವ್ರ ಪಾಡಿಗೆ ಅವ್ರು ಆಳ್ಕೊಂಡಿದ್ರಪ್ಪ ಅಂತಾರೆ. ನಾನು ಕೇಳೋದು ಅದನ್ನೇ. ಅಹಲ್ಯಾಬಾಯಿ ಹೋಳ್ಕರ್ ಕಾಶಿಗೆ ಹೋಗಿ ಯಾಕ್ರಿ ದೇವಸ್ಥಾನ ಕಟ್ಟಿಸ್ಬೇಕಾಗಿತ್ತು? ಇದೊಂದು ದೇಶವಾಗಿರದೆ ಹೋಗಿದ್ರೆ ಅಲ್ವಾ? ಗುಜರಾತಿಗೆ ಹೋಗಿ ಸೋಮನಾಥ ದೇವಸ್ಥಾನವನ್ನು ಯಾಕೆ ಮರು ನಿರ್ಮಾಣ ಮಾಡಬೇಕಾಗಿತ್ತು ಅಹಲ್ಯಾಬಾಯಿ ಹೋಳ್ಕರ್? 1706 ಔರಂಗಜೇಬನ ಆದೇಶದ ಮೇರೆಗೆ ಸಂಪೂರ್ಣವಾಗಿ ಧ್ವಂಸ ಆಯಿತು ಸೋಮನಾಥ ದೇವಸ್ಥಾನ. ಅಷ್ಟೂ ಸಲ ಮರು ನಿರ್ಮಾಣ ಮಾಡಿದ್ದ ದೇವಸ್ಥಾನ ಸಂಪೂರ್ಣವಾಗಿ ಧ್ವಂಸ ಆಯಿತು. 1947 ಸೋಮನಾಥ ದೇಗುಲ ಟ್ರಸ್ಟ್ ಸರ್ದಾರ್ ವಲ್ಲಭಾಯ್ ಪಟೇಲರ ನೇತೃತ್ವದಲ್ಲಿ ಈ ದೇವಸ್ಥಾನವನ್ನು ಮರು ನಿರ್ಮಾಣ ಮಾಡ್ತು. ಅದಕ್ಕೆ ಬಹಳ ವಿರೋಧಗಳಿದ್ವು. ಭಾರತೀಯತೆಯ ಪುನರುತ್ಥಾನದ ಪರಿಕಲ್ಪನೆ ಸರ್ದಾರ್ ವಲ್ಲಭಾಯ್ ಪಟೇಲರಿಗಿತ್ತು. ಅನ್ಫಾರ್ಚುನೇಟ್ಲಿ ಅವರ ಜೊತೆಗಿದ್ದ ಅನೇಕರಿಗಿರಲಿಲ್ಲ. ಒಂದು ಸಂದೇಶ ರೀ. 1947 ಆಗಸ್ಟ್ 15ಕ್ಕೆ ಭಾರತ ಸ್ವತಂತ್ರವಾಯಿತು ಅಂದ್ರೆ ಅದರ ಅರ್ಥ ಏನು?
200 ವರ್ಷ ನಮ್ಮ ಮೇಲೆ ಆಳ್ವಿಕೆ ಮಾಡಿದ್ದ ಬ್ರಿಟಿಷರನ್ನು ಓಡಿಸಿ ನಾವು ನಮ್ಮ ದೇಶದ ನಿಯಂತ್ರಣ ನಮ್ಮ ಕೈಯಲ್ಲಿ ಅಂತ ಘೋಷಿಸಿಕೊಂಡ್ವಿ ಅಂತಲ್ವಾ. 200 ವರ್ಷ. ಇಟ್ ಟೆಲ್ಸ್ ಅಬೌಟ್, ಇದು ಯಾವುದರ ಬಗ್ಗೆ ಹೇಳುತ್ತೆ? ಈ ನಾಗರಿಕತೆಯ ಬಗ್ಗೆ ಹೇಳುತ್ತದು. ದೇ ಆರ್ ಫೈಟರ್ಸ್ ಅನ್ನೋದನ್ನು. ಹಾಗೆ ದೇ ಆರ್ ಫೈಟರ್ಸ್ ಅನ್ನೋದನ್ನು ಹೇಳುವುದು ಸೋಮನಾಥ ದೇವಸ್ಥಾನ. ಇನ್ಯಾರದ್ದೋ ಪವಿತ್ರ ಸ್ಥಳ, ಪ್ರಾರ್ಥನಾ ಸ್ಥಳ, ಅದನ್ನು ಒಡೆದು ಅದರ ಮೇಲೆ ಏನೋ ಕಟ್ಟುವಂಥದ್ದಲ್ಲಪ್ಪ ಸಂಸ್ಕೃತಿ. ಹಂಗಂತ ನಮ್ಮನ್ನು ಬಿಡುವಂಥದ್ದು, ನಮ್ಮ ದೇವಸ್ಥಾನ, ನಮ್ಮ ಪೂಜಾ ಸ್ಥಳ, ನಮ್ಮ ಆರಾಧನಾ ಸ್ಥಳಗಳನ್ನು ಬಿಡುವಂಥದ್ದು ಈ ಸಂಸ್ಕೃತಿ ಅಲ್ಲ. ಅದರ ಸಂಕೇತ ಸೋಮನಾಥ ದೇವಸ್ಥಾನ, ಅದರ ಸಂಕೇತ ಅದು. ಅದೇ ಹೇಳಿದ್ನಲ್ಲ, ಅಂದರೆ ಆಗ ಪ್ರಧಾನಿಯಾಗಿದ್ದ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ವಿರೋಧ ಇತ್ತು ಇದರ ಮರುನಿರ್ಮಾಣ ಮಾಡೋದಕ್ಕೆ. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರಿಗೆ ಪತ್ರ ಬರೀತಾರೆ ಅವರು, ಹೋಗಬೇಡಿ ನೀವು ಅದಕ್ಕೆ. ಅದನ್ನು ಪ್ರಸ್ತಾಪ ಮಾಡಿದ್ರು ಪ್ರಧಾನಮಂತ್ರಿಗಳು. ಕೇಳಿಸ್ಕೊಳ್ಳಿ. हमारे यहाँ राष्ट्रीय स्वाभिमान से जुड़े विषयों पर भी राजनीति होती रही। सोमनाथ खुद इसका सबसे बड़ा उदाहरण है। आजादी के बाद पहले दायित्वों में से एक था कि सोमनाथ मंदिर का पुनरुद्धार करते। इसलिए सरदार वल्लभ भाई पटेल और डॉक्टर राजेंद्र प्रसाद जी, उन्होंने इसके लिए इतने प्रयास किए, लेकिन हम सब जानते हैं उन्हें इसके लिए नेहरू जी द्वारा कितना विरोध झेलना पड़ा था। मैं आज इसके विस्तार में नहीं जाऊंगा, लेकिन ये सरदार साहब की इच्छा शक्ति थी कि इतने विरोध के बावजूद सरदार साहब डिगे नहीं, सोमनाथ मंदिर का पुनर्निर्माण भी हुआ और देश ने सदियों के कलंक को भी धो दिया। दुर्भाग्य से देश में ऐसी शक्तियां आज भी प्रभावी हैं जिन्हें राष्ट्रीय स्वाभिमान से ज्यादा तुष्टीकरण जरूरी लगता है। राम मंदिर निर्माण जैसे अवसरों पर भी हमने देखा है किस तरह राम मंदिर निर्माण का भी विरोध किया गया। हमें ऐसी मानसिकता से सावधान रहना है। इस तरह की संकुचित राजनीति को हमें पीछे छोड़ना होगा। हमें विकास और विरासत को साथ लेकर के आगे बढ़ना होगा। ಸರ್ದಾರ್ ವಲ್ಲಭಭಾಯಿ ಪಟೇಲರಿಗೆ ಸೋಮನಾಥ ದೇವಸ್ಥಾನದ ಮರುನಿರ್ಮಾಣ ಮಾಡಬೇಕು ಅನ್ನಿಸ್ತು, ನೆಹರು ಅವರಿಗೆ ಬೇಡ ಅಂತ ಅನ್ನಿಸ್ತು. ಯಾರು ಸರಿ ಯಾರು ತಪ್ಪು ಅವರವ್ರ ಜಾಗದಲ್ಲಿ ನಿಂತ್ಕೊಂಡು ನೋಡಬೇಕಾಗತ್ತೆ. ಆವಾಗಷ್ಟೇ ದೇಶ ವಿಭಜನೆ ಆಗಿತ್ತು. ಮತ್ತೊಮ್ಮೆ ಎಲ್ಲಿ ಹಿಂದೂ ಮುಸ್ಲಿಂ ತಿಕ್ಕಾಟಕ್ಕೆ ಇದು ಕಾರಣ ಆಗುತ್ತೋ ಅನ್ನುವ ಚಿಂತೆ ಇದ್ದದ್ದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಗೆ. ಹೊರಗಿನಿಂದ ಬಂದವರು ಬೀಳಿಸಿದ್ದನ್ನು ನಾವು ಇಲ್ಲಿರುವವರು ವಾಪಸ್ ಕಟ್ಕೊಂಡ್ರೆ ಯಾಕೆ ಮುಸ್ಲಿಮರಿಗೆ ಹರ್ಟ್ ಆಗಬೇಕು ಅನ್ನೋ ಚಿಂತನೆ ಸರ್ದಾರ್ ವಲ್ಲಭಭಾಯಿ ಪಟೇಲರಿಗಿತ್ತು. ಸಹಜ ಅಲ್ವಾ ಅದು? ಈಗ ಜಲಿಯನ್ ವಾಲಾಬಾಗ್ನಲ್ಲಿ ನೂರಾರು ಜನರನ್ನು ಮುಂದೆ ನಿಂತು ಕೊಲ್ಲಿಸಿದ ಜನರಲ್ ಡಯರ್ನ ಬೈದರೆ ಭಾರತದ ಕ್ರಿಶ್ಚಿಯನ್ರಿಗೆ ಬೇಜಾರಾಗತ್ತಾ? ಆಗತ್ತಾ? ಇಲ್ಲ. ಅವನೊಬ್ಬ ದುಷ್ಟ ಅಂತಾರೆ, ದುಷ್ಟ ಅವನು. ಹಂಗೆ ಔರಂಗಜೇಬನನ್ನು ಬೈದರೆ ಯಾರಿಗೋ ಯಾಕೆ ಬೇಜಾರಾಗಬೇಕು? ಇತಿಹಾಸವನ್ನು ಇತಿಹಾಸದಂತೆ ನೋಡಬೇಕು. ಇತಿಹಾಸದ ಬಗ್ಗೆ ಸ್ಪಷ್ಟತೆ ಇದ್ದಾಗ ಭವಿಷ್ಯದ ಬಗ್ಗೆ ಸ್ಪಷ್ಟತೆ ಇರುತ್ತೆ. ಎಲ್ಲಿಂದ ಬಂದಿದ್ದೀವಿ ಅನ್ನೋದರ ಬಗ್ಗೆ ನಮಗೆ ಕ್ಲಾರಿಟಿ ಇದ್ದಾಗ ಎಲ್ಲಿಗೆ ಹೋಗಬೇಕು ಅನ್ನೋ ಕ್ಲಾರಿಟಿ ಇರುತ್ತೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.